ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾರು ಬಂದಿಲ್ಲ ಇವತ್ತು, ನಾವೇ ಇಬ್ರು ಬೇಗ ಬಂದ್ಬಿಟ್ಟಿದೀವಿ. ನಾವಿಬ್ರೆ ನಾನು. ಹ್ಮ್. ಈಗ 5 ಗಂಟೆ ಆಯ್ತಲ್ಲ ಮೇಡಮ್, ಹೌದು. ಇನ್ನು ನೆನ್ನೆ ಬರ್ತಾರೆ. ಮಿಸ್ ಆಯ್ತು. ನೆನ್ನೆ ಮಿಸ್ ಆಯ್ತಲ್ಲ ಅಂತ ನಾನು ಇವತ್ತು ಬೇಗ ಎದ್ಬಿಟ್ಟು ರೆಡಿ ಆಗ್ಬಿಟ್ಟೆ. ಓಕೆ. ಲಾಸ್ಟ್ ಲಾಸ್ಟ್ ಡೇ ಬೇರೆ ಅಲ್ಲ. ಮಕ್ಕಳು ಅದೇ ಓಡ್ತಾ ಇರುತ್ತೆ. ಹಾ. ಮತ್ತೆ ನಿದ್ದೆ ಬಂತ ಚೆನ್ನಾಗಿ? ಹಾ, ಚೆನ್ನಾಗಿ ನಿದ್ದೆ ಬಂತು. ಹ್ಮ್. ಒಂದು ಗ್ರೂಪ್ ಅಲ್ಲಿ ಒಂದು ಪೋಸ್ಟರ್ ಹಾಕಿದೀನಿ, ನೋಡಿದ್ರಾ? ಅದೇ ನೆನೆ ಎಲ್ಲಿ ಪ್ಲೇಸ್ ಫಿಕ್ಸ್ ಆಗಿದ್ಯಾ? ಹಾಕಿದೀನಿ. ಆಫ್ಲೈನ್ ಕ್ಲಾಸು, ಚಕ್ರ ಕ್ಲಾಸ್ದು. ಅದೇ ಪ್ಲೇಸ್ ಎಲ್ಲಿಂದ ಫಿಕ್ಸ್ ಆಗಿದ್ಯಾ? ಪ್ಲೇಸು ಪ್ಲೇಸ್ ಯಾವುದು? ಮೆಜೆಸ್ಟಿಕ್ ಅಲ್ಲೇ ಮಾಡೋಣ ಅಂತ. ಎಲ್ಲಿ? ಮೆಜೆಸ್ಟಿಕ್. ಮೆಜೆಸ್ಟಿಕ್ ಅಲ್ಲ? ಯಾರು ಬರೋರ್ಗೆ ಹೆಲ್ಪ್ ಆಗುತ್ತಲ್ಲ, ಸಾಮಾನ್ಯ ಎಲ್ಲರೂ ಮೆಜೆಸ್ಟಿಕ್ಕಿಗೆ ಬರ್ತಾರಲ್ಲ. ಹೌದೌದು. ಇನ್ನು ಎಷ್ಟು ಮಿನಿಮಮ್ 50 ಮೆಂಬರ್ಸ್ ಬರಬೇಕು, ಇಲ್ಲಾಂದ್ರೆ ವರ್ಕೌಟ್ ಆಗಲ್ಲ ಅದು. ಹಾ. ಸ್ವಲ್ಪ ಮೆಜೆಸ್ಟಿಕ್ ಅಲ್ಲಿ ಯಾವ್ದು ಹಾಲು? ಸ್ವಲ್ಪ ಒಂದು ಒಳ್ಳೆ ಹಾಲ್ ನೋಡ್ಬೇಕು. ಮಧ್ಯಾಹ್ನ ಅವ್ರಿಗೆ ಇನ್ನೊಂದು. ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡೋ ಅಂತದ್ದು ನೋಡ್ಬೇಕು. ಹಾ. ಇಲ್ಲಿ ಜನ ಎಷ್ಟು ಬರ್ತಾರೆ ಅದನ್ನ ನೋಡ್ಕೊಂಡು ಹಾಲ್ ಬುಕ್ ಮಾಡ್ಬೇಕು. ಹಾ. ಸುಮ್ನೆ ಬುಕ್ ಮಾಡ್ಬಿಟ್ಟು ಅಷ್ಟು ಪೀಪಲ್ ಅಷ್ಟು ಕನೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ವೇಸ್ಟ್ ಆಗುತ್ತಲ್ಲ ಮೇಡಮ್. 30 ಜನ ಬಂದ್ರೆ ಯಾವ ಹಾಲು, 50 ಜನ ಬಂದ್ರೆ ಯಾವ ಹಾಲು, ಪ್ರೋಗ್ರಾಮ್ ಯಾವ ತರ ಇರಬೇಕು, ಪ್ಲಾನ್ ಮಾಡ್ಬೇಕಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಒಂದಿರ್ಲಿ ಅಂತೇಳಿ ಮಾಡಿದೀವಿ. ನಿಮ್ಮಲ್ಲಿ ಯಾರ್ಯಾರು ಬರ್ತೀರಾ? ಯಾರ್ಯಾರನ್ನ ಕರ್ಕೊಂಡು ಬರ್ತೀರಾ? ನಾನು ಇನ್ನೂ ಹೇಳಿಲ್ಲ. ಹ್ಮ್. ಹೇಳೋಣ ಅನ್ಕೊಂಡಿದೀನಿ. ಅದಕ್ಕೆ ಪೋಸ್ಟರ್ ಇಟ್ಬಿಟ್ರೆ ಈಸಿ ಆಗುತ್ತಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ. ಹಾ. ಅವ್ರೇನೋ ಕೇಳ್ತಾರೆ, ನಿಮ್ಗೆ ಕರೆಕ್ಟ್ ಏನೋ ಟಾಪಿಕ್ ಗೊತ್ತಿರೋದಿಲ್ಲ, ಏನು ಅದು ಎತ್ತ ಅಂತ. ಇದನ್ನ ಹಾಕಿದ್ರೆ ಅಟ್ಲೀಸ್ಟ್ ಒಂದು 50% ಗೊತ್ತಾಗುತ್ತೆ. ಇನ್ನು ಮಿಕ್ಕಿದ್ದು ಫೋನ್ ಏನಾದ್ರು ಮಾಡಿದ್ರೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅದೇ ಅದೇ. ಹ್ಮ್. ಈಗೆಲ್ಲ ಡಿಜಿಟಲ್ ಇವಾಗ, ಏನು ಬಾಯಲ್ಲಿ ಹೇಳಂಗೆ ಇಲ್ಲ. ಅದ್ರದ್ದು ಪೋಸ್ಟರ್ಸ್ ಇದ್ರೆ ಕಳಿಸಿ, ಅದ್ರದ್ದು ಡೀಟೇಲ್ಸ್ ಇದ್ರೆ ಕಳಿಸಿ ಅಂತಾರೆ. ಮಾತಾಡಕ್ಕೆ ಜನಗಳಿಗೆ ಟೈಮ್ ಇಲ್ಲ. ಅದೇ ಅದೇ. ಸರ್ ಗುಡ್ ಮಾರ್ನಿಂಗ್. ಕುಶಾಲ ಮೇಡಮ್ ಗುಡ್ ಮಾರ್ನಿಂಗ್. ಬೇಗ ಎದ್ಬಿಟ್ಟಿದ್ದೀರಿ. ನಿದ್ದೆ ಬಂತ ರಾತ್ರಿ ಎಲ್ರಿಗೂ ಚೆನ್ನಾಗಿ? ಚೆನ್ನಾಗಿ ನಿದ್ದೆ ಬಂತು. ಆದ್ರೆ ಅದು ಇದು ಸ್ಲಿಪ್ ಹಾಸಿಗೆ ದಿಮ್ ಕೆಳಗೆ ಹೇಳಿದಿರಲ್ಲ, ಅದ್ನೇನ್ ಮಾಡ್ಬೇಕು ಈಗ? ಅದನ್ನ ನಿಮ್ಮ ಮನೇಲಿ ಯಾವ್ದಾದ್ರು ಪಾಟ್ ಇದ್ರೆ ಆ ಪಾಟ್ ಮಣ್ಣನ್ನ ಸ್ವಲ್ಪ ಇದ್ ಮಾಡ್ಬಿಟ್ಟು ಹಾ, ಹೇಳಿದ್ರಲ್ವಾ? ಆ ಕರೆಕ್ಟ್. ಆ ತರ ಹಾಕಿ. ಸರಿ ಯಾವ್ದು ಸರಿ ಪಾಟ್ ಸರಿ. ಇಲ್ಲ ಅಂತಂದ್ರೆ ಅದನ್ನ ಮತ್ತೆ ಸುಟ್ಟು ಯೂನಿವರ್ಸ್ಗೆ ಹಿಂಗೆ ಉಫ್ ಅಂತ ಊದಿದ್ರೆ ಗಾಳಿನಲ್ಲಿ ವಾಯು ತತ್ವದಲ್ಲಿ ಸೇರ್ಕೊಳ್ಳುತ್ತೆ. ಹ್ಮ್. ಪಾಟಿಗೆ ಹಾಕಿದ್ರೆ, ಮಣ್ಣಿಗೆ ಹಾಕಿದ್ರೆ ಒಳ್ಳೇದು. ಕೆಲವ್ರ ಮನೇಲಿ ಹ್ಮ್. ಇರಲ್ಲ ಪಾಟು. ನಮ್ಮ ಮನೇಲಿ ಪಾಟ್ ಗಿಟ್ ಏನು ಇಲ್ಲ. ತುಳಸಿ ಗಿಡ ಇದ್ರೆ ಅದ್ರ ಕೆಳಗಡೆನೂ ಹ್ಮ್. ಹಾಕ್ಬೋದು. ನೀರ್ ಹಾಕಿದ್ರೆ ಅದು ಮೆಲ್ಟ್ ಆಗೋಗುತ್ತೆ, ಪೇಪರ್ ಅಲ್ವಾ, ಹೌದೌದು. ಕರ್ಗೋಗುತ್ತೆ. ಹ್ಮ್. ಅಂದ್ರೆ ಅದು ಹೇಗೆ ಗಿಡ ಬೆಳೆಯುತ್ತೆ, ಹಂಗೆ ನಮ್ಮ ಕನಸುಗಳು, ನಮ್ಮ ಆಸೆಗಳೆಲ್ಲ ಚೆನ್ನಾಗಿ ಸಮೃದ್ಧವಾಗಿ ಬೆಳೀಲಿ ಅಂತ. ಅದು ತುಂಬಾ ರಿಚುವಲ್ಸ್ ಏನಿದೆ, ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದ್ರೆ ಒಂದ್ 5-6 ಹುಣ್ಣಿಮೆ ಅಥವಾ 1 ವರ್ಷದವರೆಗೂ ಸಖತ್ ಪವರ್ಫುಲ್ ಇದೆ ಅದು. ಅದರಿಂದ ತುಂಬಾ ಎಲ್ಲ ಬ್ಲಾಕೇಜಸ್ ಇದ್ರೆ ರಿಮೂವ್ ಆಗುತ್ತೆ ಮೇಡಮ್. ಅಲ್ಲ, ಪೇಪರ್ ಪೀಸ್ ಮಾಡಿ ಹಾಕ್ಬೇಕಾ, ಹಂಗೆ ಹಾಕ್ಬಿಡೋದ? ಪೀಸ್ ಮಾಡಿ ಹಾಕಿ. ಹ್ಮ್. ಹ್ಮ್. ಪೀಸ್ ಮಾಡಿ ಹಾಕ್ಬೋದು. ಮತ್ತೆ ಚಂದ್ರು ಸರ್ ಹೇಗೆ ಅನ್ನಿಸ್ತು? ರಿಚುವಲ್ಸ್ ಮಾಡಿದ್ರ ಯಾವತ್ತಾದ್ರು?
ಇಲ್ಲ ಮೇಡಮ್, ಹೊಸ ಅನುಭವ. ಮಾಡಿರ್ಲಿಲ್ಲ. ಹ್ಮ್ ಚೆನ್ನಾಗಿ ಹೇಗ ಅನ್ಸ್ತು. ಅನ್ನಿಸ್ತು? ಚೆನ್ನಾಗಿ ಅನ್ಸ್ತು, ಬಟ್ ಶಾಪ್ ಅಲ್ಲಿ ಇರೋದ್ರಿಂದ ಅಷ್ಟು ಕಂಫರ್ಟ್ ಆಗಿ ಮಾಡಕ್ ಆಗಿಲ್ಲ. ಮಾಡಕ್ಕಾಗಿಲ್ಲ. ಓಕೆ. ಥ್ಯಾಂಕ್ ಯು ಮೇಡಮ್. ಹ್ಮ್. ಫಸ್ಟ್ ಟೈಮ್ ಯಾವಾಗಾರು ಮಾಡಿದ್ರಾ? ಯಾವಾಗ ಎಲ್ಲಾದ್ರೂ ಇದ್ರಲ್ಲಿ ಆಗ್ಲಿ? ಇಲ್ಲ. ಇಲ್ಲಿ ಕುಶಲ ಅನಂತನ್ ಮೇಡಮ್ ಶೆಟ್ಟಿ ನೆನ್ನೆ ಅವರು. ಅಟೆಂಡ್ ಆಗಿದ್ರ ಕ್ಲಾಸು ರಿಚುವಲ್ಸ್ಗೆ? ಗ್ರೂಪ್ ಅಲ್ಲಿ ಒಂದು ಪೋಸ್ಟರ್ ಹಾಕಿದೀನಿ, ನೋಡಿದ್ರಾ? ಈಗ ಹಾಕಿದೀನಿ. ಚಕ್ರ ಸಾಧನೆ. ಚಂದ್ರು ಸರ್ ಅಟೆಂಡ್ ಆಗ್ತಿರಲ್ವಾ ಚಕ್ರ ಸಾಧನೆಗೆ? ಸಂಡೇ ಇರುತ್ತಲ್ಲ ಮೇಡಮ್ ಅದು? 20th ಮೇಡಮ್, ಅಕ್ಷಯ ತೃತೀಯ ದಿವಸ, ಮಂಡೇ. ಓ, ಮಂಡೇನಾ? ಮಂಡೇ, ಬಟ್ ಹಾಲಿಡೇ ಇದೆ. ಹಾಲಿಡೇ ಇದೆಯಾ? ಹ್ಮ್. ಏನಕ್ಕೆ? ಅಕ್ಷಯ ತೃತೀಯ ಅಲ್ವಾ, ಬಸವ ಜಯಂತಿ. ಹಬ್ಬ ಬಸವ ಮಾಡ್ತೀರಾ ಜಯಂತಿ ನೀವು? ಹಂಗಂತಲ್ಲ, ಬಸವ ಜಯಂತಿಗೆ ಎಲ್ಲ ಕಂಪನಿಗಳವರು ರಜೆ ಕೊಡಲ್ಲ. ಗೌರ್ಮೆಂಟ್ ಹಾಲಿಡೇ ಇದೆಯಲ್ಲ? ಗೌರ್ಮೆಂಟ್ ಹಾಲಿಡೇ ಅಫಿಷಿಯಲ್ಸ್ ಇರುತ್ತಷ್ಟೇನೆ. ಹ್ಮ್ ಕಂಪನಿಯವರು ಅದಕ್ಕೆಲ್ಲ ರಜೆ ಕೊಡಲ್ಲ. ಹ್ಮ್ 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 ಇಲ್ಲಾಂದ್ರೆ ಒಂದ್ ದಿವಸ ಮುಂಚೆ 19th ಮಾಡ್ಬೇಕಷ್ಟೆ, ಸಂಡೇ. ಸಂಡೇ ಇಟ್ಕೊಂಡ್ರೆ ಒಳ್ಳೇದು. ಹ್ಮ್. ಅಲ್ಲಿ ಮಾತಾಡುವ, ಇನ್ನು ಹಾಲ್ ಬಗ್ಗೆ ಎಲ್ಲ ಗೊತ್ತಿಲ್ಲಲ್ಲ, ಹ್ಮ್. ಏನು ಎತ್ತ ಕೇಳ್ಬೇಕು. ಇಲ್ಲಿ ಎಷ್ಟ್ ಜನ ಆಗ್ತಾರೆ ಅದ್ರ ಮೇಲೆ ಅಲ್ಲಿ ನನ್ಗೆ ಅಲ್ಲಿ ಮಾತಾಡಕ್ಕೆ ಈಸಿ ಆಗತ್ತೆ. ಸೊ ಹಾಗಾಗಿ ವೇಟಿಂಗ್. ಹ್ಮ್. ಆದಷ್ಟು ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ನಿಮ್ಮ ನಿಮ್ಮ ಸ್ಟೇಟಸ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಜನರಿಗೆ ತಲುಪ್ಲಿ. ಅದು ಒನ್ ಡೇ ವರ್ಕ್ಶಾಪ್ ಆಗಿರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಚಕ್ರಸ್ ಏನಾದ್ರು ಬ್ಲಾಕೇಜಸ್ ಆಗಿದ್ರೆ ಅದನ್ನ ರಿಮೂವ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳೋ ಅಂತ ಕೆಲಸ ಆಗುತ್ತೆ ಅವತ್ತು. ತುಂಬಾ ಜನಕ್ಕೆ ಚಕ್ರಗಳಿದಾವೆ ಅಂತಾನೆ ಗೊತ್ತಿಲ್ಲ, ಯಾವ ಚಕ್ರ ಸೈಕಲ್ ಚಕ್ರ ನಂಗೆ ಆಗೋಗಿದೆ. ಸ್ಟಾರ್ಟ್ ಮಾಡೋಣವಾ? ಇನ್ನೊಂದು 3 ನಿಮಿಷ ವೆಯ್ಟ್ ಮಾಡೋಣ. ಯಾಕೋ ಇಲ್ಲ, ನೆನ್ನೆ ರಾತ್ರಿ ಕ್ಲಾಸಿಗೆ ಬಂದವರೆಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ, ಲೇಟಾಗಿ ಮಲ್ಗೋದ್ರೆ ಏನೋ. ಆಮೇಲೆ ಬರ್ತಾರೆ 5 ಕಾಲ್ 5:20 ಬಂದು, ಮೇಡಮ್ ಏನ್ ಹೇಳಿದ್ರಿ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ನೋಡಿ? ಇದ್ರಲ್ಲೇ ಗೊತ್ತಾಗುತ್ತೆ ಟೈಮ್ ಸೆನ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಬಂದಿಲ್ಲ ಅಂದ್ರೆ ಕೆಲಸಗಳಾಗಲ್ಲ ಅಲ್ವಾ? 5:45ಗೆ ಬರೋದು ಮೆಡಿಟೇಷನ್ ಮಾಡುವಾಗ. ಇವತ್ತೇನ್ ಮಾತಾಡಿದ್ರಿ ನೀವು? ನನಗೆ ಒಂದು ವಿಷಯ ಗೊತ್ತಾಗಿಲ್ಲ. ಉಮಾಶಂಕರ್ ಸರ್, ಗುಡ್ ಮಾರ್ನಿಂಗ್. ಸಾಧ್ಯವಾದ್ರೆ ಒಂದು ಪೇಪರ್ ಪೆನ್ ಇಟ್ಕೊಳ್ಳಿ. ಈಗ ಇವತ್ತೊಂದು ಆಕ್ಟಿವಿಟಿ ಮಾಡೋಣ, ಸಣ್ಣದಾಗ ಒಂದು. ಇವತ್ತು 10ನೇ ದಿವಸ, ಫ್ರೀ ಕ್ಲಾಸ್ ಕೂಡ ಮುಗಿತಾ ಇದೆ. ಮತ್ತೆ ಇವತ್ತು ಸ್ವರ ವಿಜ್ಞಾನದ ವೆಬಿನಾರ್ ಇದೆ ಸಂಜೆ, ಅದನ್ನ ಪೋಸ್ಟರ್ ಮಾಡಿ ಹಾಕ್ತೀವಿ ಆಮೇಲೆ 10 ಗಂಟೆಗೆ. ಯಾರ್ಯಾರೆಲ್ಲ ನಿಮ್ಮ ಪರಿಚಯದವರು ಸ್ವರ ವಿಜ್ಞಾನ ತಗೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅವರಿಗೆ ಸಜೆಸ್ಟ್ ಮಾಡಿ ಸ್ವರ ವಿಜ್ಞಾನ ಕ್ಲಾಸನ್ನ ಪರ್ಚೇಸ್ ಮಾಡಲಿಕ್ಕೆ. ಸಂಜೆ 8 ಗಂಟೆಗೆ ವೆಬಿನಾರ್ ಇದೆ ಇವತ್ತು. ಶುಕ್ರವಾರ ಅಲ್ವಾ ಇವತ್ತು? ಪ್ರತಿ ಶುಕ್ರವಾರ ವೆಬಿನಾರ್ ಇರುತ್ತೆ ಸ್ವರ ವಿಜ್ಞಾನದ್ದು. ಯಾರು ಕಲ್ತಿದ್ದೀರಾ ಅವ್ರಿಗೆ ವೆಬಿನಾರ್ ಅಟೆಂಡ್ ಆಗಂಗಿದ್ರೆ ಆಗ್ಬಹುದು, ಇಲ್ಲಾಂದ್ರೆ ಬೇರೆಯವರಿಗೆ ನೀವು ಸಜೆಸ್ಟ್ ಮಾಡ್ಬೋದು. ಅವ್ರು ವೆಬಿನಾರ್ ಅಟೆಂಡ್ ಆಗಲ್ಲ, ಡೈರೆಕ್ಟ್ ಕ್ಲಾಸ್ ತಗೋತೀನಿ ಅಂದ್ರೆ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಡೈರೆಕ್ಟ್ ಕ್ಲಾಸಿಗೆ ಬೇಕಾದ್ರೂ ಅಟೆಂಡ್ ಆಗ್ಬೋದು ಅವರು. ಓಕೆನಾ?
ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ. ಒಂದು ಲೋಟ ನೀರನ್ನ ಇಟ್ಕೊಳ್ಳಿ ಹಾಗೆ ಕುಡಿಲಿಕ್ಕೆ. ಆಮೇಲೆ ಸ್ಟಾರ್ಟ್ ಮಾಡೋಣ. ಬರೋರು ಆಮೇಲೆ ಬರ್ತಾ ಇರ್ಲಿ. ಅವ್ರಿಗೋಸ್ಕರ ಬಂದಿರೋಂಥವ್ರ ಸಮಯನ ವೇಸ್ಟ್ ಮಾಡೋದು ಬೇಡ. ಪೆನ್ ಪೇಪರ್ ಯಾಕೆ ತಗೊಳ್ಳಿ ಅಂತಂದ್ರೆ ಒಂದು ಸಣ್ಣ ಆಕ್ಟಿವಿಟೀಸ್ ಮಾಡೋಣ. ಕೆಲವರಿಗೆಲ್ಲ ಹೇಗಪ್ಪ ಅಂತಂದ್ರೆ ಇಲ್ಲೂ ಒಂದು ಕೆಲಸ ಮಾಡೋದು, ಅಲ್ಲೂ ಒಂದು ಕೆಲಸ ಮಾಡೋದು, ಅಲ್ಲೂ ಒಂದು ಕೆಲಸ ಮಾಡೋದು, ಅಟ್ ಎ ಟೈಮ್ ಮಲ್ಟಿಪಲ್ ಕೆಲಸಗಳನ್ನ ಮಾಡಕ್ ಹೋಗ್ತಾರೆ ಅಲ್ವಾ? ಯಾವುದನ್ನು ಸರಿಯಾಗಿ ಮಾಡಲ್ಲ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಮಾತುಗಳು ಅಥವಾ ಶಬ್ದಗಳು ಮಂತ್ರಗಳಾಗುತ್ತವೆ ಅಂತ ಹೇಳ್ತಾರೆ. ನಾವೇನೇ ಮಾತಾಡಿದ್ರು ಅವೆಲ್ಲ ಮಂತ್ರ ಆಗತ್ತಂತೆ. ಮಂತ್ರ ಅಂದ್ರೇನು? ನಾವೇನ್ ಮಾತಾಡಿದ್ರು ಅವೆಲ್ಲ ರಿಯಾಲಿಟಿಲಿ ಬರ್ತವೆ. ಹಾಗಾಗಿ ನಾವು ಯಾವಾಗ್ಲೂ ಕೆಟ್ಟ ವಿಷಯಗಳನ್ನ ಮತ್ತೆ ನಮ್ಮ ಬಗ್ಗೆ ನಾವೇ ನಕಾರಾತ್ಮಕ ವಿಷಯಗಳನ್ನ ಮಾತಾಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ನಾನು ಪವರ್ಫುಲ್, ಐ ಆಮ್ ಸ್ಟ್ರಾಂಗ್, ನಾನು ಪವರ್ಫುಲ್ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ಯೂನಿವರ್ಸ್ ನಿಮ್ಗೆ ಅದೇ ಸಪೋರ್ಟ್ ಮಾಡುತ್ತೆ. ಓ, ಇವರಿಗೆ ಸ್ಟ್ರಾಂಗ್ ಆಗಿರಕ್ ಇಷ್ಟ, ಪವರ್ಫುಲ್ ಆಗಿರಕ್ ಇಷ್ಟ, ಇವರಿಗೆ ಹ್ಯಾಪಿ ಆಗಿರಕ್ ಇಷ್ಟ, ಇವರಿಗೆ ತುಂಬಾ ಚೆನ್ನಾಗಿರಕ್ ಇಷ್ಟ ಅಂತೇಳಿ ನೀವ್ ಏನೇನ್ ಮಾತಾಡ್ತೀರಾ ಅದು ಹಿಂದಿನಲ್ಲಿ ಹೇಳ್ತಾರೆ, ಶಬ್ದ ಮಂತ್ರ ಬನ್ ಜಾತಾ ಹೇ ಅಂತ. ಸೊ ನಾವು ಮಾತಾಡುವಂತ ಪ್ರತಿ ಶಬ್ದಗಳು ಮಂತ್ರಗಳಾಗ್ತಾವಂತೆ. ಸೊ ಹಾಗಾಗಿ ನಾವು ಆದಷ್ಟು ಒಳ್ಳೆ ವಿಷಯಗಳನ್ನೇ ಮಾತಾಡ್ಬೇಕು ಅಲ್ವಾ? ಒಳ್ಳೆ ವಿಷಯಗಳನ್ನೇ ಹೇಳ್ಬೇಕು ಕೂಡ. ನಿನ್ನೆ ನಾನೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಎಷ್ಟು ಲೋನ್ ಇದೆ ಬರೀರಿ, ಎಷ್ಟು ಇದಾಗ್ತಾ ಇದೆ, ಮಂತ್ಲಿ ಕಮಿಟ್ಮೆಂಟ್ ಎಷ್ಟಿದೆ, ಡಿಟೈಲ್ ಆಗಿ ಪ್ರತಿಯೊಂದನ್ನು ಬರಿಬೇಕು ಅಂತ. ಚಂದ್ರ ಸರ್ ಒಬ್ರು ಬರೆದು ಕಳ್ಸಿದ್ದಾರೆ, ಬೇರೆ ಯಾರು ಬರ್ದಿಲ್ಲ. ಬಹುಶಃ ಯಾರಿಗೂ ಲೋನ್ ಇಲ್ಲ ಅನ್ಸುತ್ತೆ. ಲೋನ್ ಇಲ್ಲ ಅಂದ್ರೆ ತುಂಬಾ ಖುಷಿ, ಒಳ್ಳೇದು. ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿರೋರಿಗೆ? ಓಕೆ. ಯಾವಾಗ್ಲೂ ನಾವೇನ್ ಹೇಳ್ಬೇಕು? ಪಾಸಿಟಿವ್ ಹೇಳ್ಬೇಕು. ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಲವ್ ಮನಿ, ಮನಿ ಲವ್ಸ್ ಮೀ. ಹೀಗೆ ಆದಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನೇ ಮಾತಾಡ್ತಾ ಇದ್ರೆ ನಮ್ಮ ಜೀವನದಲ್ಲೂ ಕೂಡ ಅದೇ ಆಗ್ತಾ ಹೋಗುತ್ತೆ ಅಲ್ವಾ? ಹೌದಾ ಅಲ್ವಾ? ಹೌದು. ಈಗ 80-20 ಅಂತ ಒಂದು ರೂಲ್ ಇದೆ. 80-20 ರೂಲ್ ಅಂದ್ರೆ ಏನು? ನಮ್ಮ ಜೀವನದಲ್ಲಿ 80% ಟೈಮು ಅಥವಾ ಎನರ್ಜಿ ಅಥವಾ ನಮ್ಮ ಜ್ಞಾನ ಮೂರು ಎಲ್ಲಿ ಪೋಲ್ ಆಗ್ತಾ ಇದೆ, ನಾವು ಸಕ್ಸಸ್ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ 80% ಸಮಯವನ್ನ ಎಲ್ಲಿ ಕಳೀತಾ ಇದ್ದೀವಿ ನಾವು? ಮೊಬೈಲ್ ಸ್ಕ್ರೋಲಿಂಗ್. ಮೊಬೈಲಲ್ಲಿ ವಿಡಿಯೋಸ್ನ ನೋಡೋದ್ರಲ್ಲಿ ನಮ್ಮ 80% ಸಮಯವನ್ನ ಕಳೀತಾ ಇದ್ದೀವಿ ಅಲ್ವಾ? 80% ಸಮಯನ ಎಲ್ಲಿ ಕಳೀತಾ ಇದ್ದೀವಿ? ನೀವೆಲ್ಲಿ ಕಳೀತಾ ಇದ್ದೀರಾ? ನಿಮ್ಮ 80% ಸಮಯವನ್ನ, ಜ್ಞಾನವನ್ನ ಮತ್ತೆ ನಿಮ್ಮ ಎನರ್ಜಿಯನ್ನ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ? ಅದೇ ಸಮಯ, ಅದೇ ಎನರ್ಜಿ, ಅದೇ ಜ್ಞಾನವನ್ನ ಬೇರೆ ಕಡೆ ಉಪಯೋಗಿಸೋದ್ರಿಂದ ಏನೇನೆಲ್ಲ ಲಾಭ ಆಗುತ್ತೆ ಅಂತ ಯೋಚನೆ ಮಾಡಿ. ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ? ಕೆಲವರು ಅವರು ಇವರು ವಿಷಯ ಮಾತಾಡ್ತಾ ಹರಟೆ ಹೊಡಿತಾ ವೇಸ್ಟ್ ಮಾಡ್ತಿರ್ಬೋದು. ಮೊಬೈಲ್ ನೋಡಲ್ಲ ನಾನು ಅನ್ನೋರು. ಕೆಲವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಟಿವಿ ಬಿಟ್ರೆ ಇಲ್ಲ, ಅಷ್ಟ್ರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ ಕೆಲವರು. 90% ಪೀಪಲ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೊಬೈಲ್ ಅಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಅದು ಒಳ್ಳೇದ್ ನೋಡ್ತಾ ಇದಾರೋ ಕೆಟ್ಟದ್ ನೋಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಮ್ಮ ಸಮಯ, ನಮ್ಮ ಎನರ್ಜಿ ಮತ್ತೆ ನಮ್ಮ ಜ್ಞಾನವನ್ನ 80% ನಾವು ಎಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಮೊಬೈಲ್ ಅಲ್ಲಿ ವೇಸ್ಟ್ ಮಾಡ್ತಾ ಇದೀವಿ. ಎಸ್ ಆರ್ ನೋ? ಎಸ್ ಮೇಡಮ್. ಅಲ್ವಾ? ಆ ಸಮಯವನ್ನ ನನ್ನ ಇನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಯಾರಿಗಾದ್ರೂ? ನನ್ನ ವಿಷಯದಲ್ಲಿ ನೋ. ನಿಮ್ಮ ವಿಷಯದಲ್ಲಿ ನೋ. ವೆರಿ ಗುಡ್. ನಿಮ್ಮ 80% ಸಮಯವನ್ನು ಎಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ಹಾಗಾದ್ರೆ? ವೇಸ್ಟ್ ಮಾಡ್ತಾ ಇಲ್ಲ, ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮೊಮ್ಮಕ್ಕಳ ವೆರಿ ಜೊತೆ. ಗುಡ್. ಮೊಮ್ಮಕ್ಕಳ ಜೊತೆ ತುಂಬಾ ವ್ಯಾಲ್ಯೂಬಲ್ ಟೈಮ್ ಅನ್ನ ಕಳೀತಾ ಇದ್ದೀರಾ. ಹೌದು. ನೀವು ಕಳೀತಾ ಇರ್ತಕ್ಕಂಥ ಎಲ್ಲ ಸಮಯವೂ ವೆರಿ ಮೆಮೊರಿಬಲ್ ಟೈಮ್ ಅಂತಾನೆ ಹೇಳ್ಬೋದು. ಹೌದೌದು. ಓಕೆ. ಹಾ, ಆಗ್ತಾ ಇಲ್ಲ. ಎಸ್, ಜೀವನ ಸಾರ್ಥಕವಾಯ್ತು. ಅಂತ ಅದೃಷ್ಟ ಕೂಡ ಎಲ್ಲರಿಗೂ ಸಿಗೋದಿಲ್ಲ ಮೇಡಮ್. ಹ್ಮ್. ಓಕೆ. ಚಂದ್ರು ಸರ್ ಏನ್ ಮಾಡ್ತಿದ್ದೀರಾ? ಬಹುಶಃ ನಾನು ಹೇಳ್ದಂಗೆ ಏನ್ ಮಾಡೋದು, ಹಿಂಗಾಗೋಯ್ತಲ್ಲ, ಹಿಂಗಾಗೋಯ್ತಲ್ಲ, ಹಿಂಗಾಗೋಯ್ತಲ್ಲ
ಅಂತ ಯೋಚನೆ ಮಾಡೋದ್ರಲ್ಲೇ ಕಳೀತಾ ಇದ್ದೀರಾ ಅಂತ ನನ್ನ ಅನಿಸಿಕೆ. ಹೌದು ಹೌದು ಮೇಡಮ್. ಆ ಹೌದು ಹೌದು, ಯಾಕಂದ್ರೆ ಆಲ್ಮೋಸ್ಟ್ ನೋಡ್ತಾ ಅದೇ ಇದ್ದೀನಲ್ವಾ ಸರಿ. 10 ದಿವಸದಿಂದ ಯಾರ್ಯಾರ ಮೆಂಟಾಲಿಟಿ ಹೇಗೆ ಅಂತ. ಸೊ ಗತ ಸಣ್ಣ ಕಾಲದ ಬಗ್ಗೆ ವಿಷಯವನ್ನು ಯೋಚನೆ ದೊಡ್ಡದಾಗಿ ಮಾಡೋದು. ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೇಡಮ್. ಈಸಿಯಾಗಿ ತಗೊಳ್ಳಿ. ಆಗತ್ತೆ ನನ್ನಿಂದ, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟು ಬರಬೇಕು ನಿಮ್ಗೆ. ಫಸ್ಟ್ ಹಂಗೆ ಅಂದ್ಕೋಬೇಕಲ್ವಾ, ನಾವು ಅಂದ್ಕೊಂಡೇನೆ ಕೆಲಸ ಹೀಗಾಗತ್ತೆ ಅಲ್ವಾ. ಉಮಾಶಂಕರ್ ಸರ್, ತಮ್ಮ 80% ಸಮಯವನ್ನು ಎಲ್ಲಿ ಕಳೀತಾ ಇದ್ದೀರಾ, ಎನರ್ಜಿ ಮತ್ತೆ ಇದನ್ನ? ಕುಶಲ ಮೇಡಮ್, ಯಾಕೆ ಯಾರು ಜಾಸ್ತಿ ಬಂದಿಲ್ಲ ಇವತ್ತೆಲ್ಲ, ಮಲ್ಕೊಂಡ್ಬಿಟ್ರೆ ಹೆಂಗೆ? ಇದ್ಯಾರೋ V2 ಅಂತ ಇದೆ, V233. ದಯವಿಟ್ಟು ನಿಮ್ಮ ಹೆಸರನ್ನ ಹಾಕೊಳ್ಳಿ. ನಿಮ್ಮನ್ನ ಮೊಬೈಲ್ ಕಂಪನಿಯಿಂದ ಕರೆಯಕ್ಕಾಗಲ್ಲ. V2 ರೆಡ್ಮಿ ಹೇಳಿ, ಮೋಟೋರೋಲಾ ಹೇಳಿ, ಸುನಂದ ಮ್ಯಾಮ್ ಮೋಟೋರೋಲಾ. ಹೌದು. ನಿಮ್ಮ ಹೆಸರನ್ನ ಸಾಧ್ಯವಾದ್ರೆ ಬದಲಾಯಿಸ್ಕೊಳ್ಳಿ. ನಾಗಮಣಿ, ಹೆಂಗ್ ಬದಲಾಯಿಸೋದನ್ನ? ಅದು ನೀವು ಜೂಮ್ ಜಾಯಿನ್ ಆಗೋವಾಗ ಅಲ್ಲಿ ನೇಮ್ ಅಂತ ಕೇಳುತ್ತೆ, ಹಾ ಅಲ್ಲಿ ನಿಮ್ಮ ಹೆಸರು ಹಾಕಿದ್ರೆ ಆಯ್ತು. ಮೊಬೈಲ್ನ ಹೆಸರು ಇರುತ್ತೆ, ಅಲ್ಲಿ ನಿಮ್ಮ ಹೆಸರು ಹಾಕಿದ್ರೆ ಆಯ್ತು. ಹಾ ಸರಿ ಸರಿ. ಓಕೆ. ಈಗ್ಲೂ ನೇಮ್ ಅನ್ನು ಪ್ರೆಸ್ ಮಾಡಿದ್ರೆ ಆಪ್ಷನ್ ಕೊಡುತ್ತೆ ಮೇಡಮ್, ರೀನೇಮ್ ಆಪ್ಷನ್ ಇದೆ. ಈಗ ಒಂದು ಪೆನ್ನು ಪೇಪರ್ ತಗೊಂಡಿದ್ದೀರಲ್ವಾ, ಹಾ ತಗೊಂಡಿದ್ದೀನಿ. ತಗೊಂಡು ನೀವೀಗ ABCD A to Z ವರೆಗೂ ಬರಿಬೇಕು. ಅಟ್ ದ ಸೇಮ್ ಟೈಮ್ ನೀವು ಮತ್ತೆ 1 2 3 ಎಷ್ಟು 26 ಲೆಟರ್ಸ್ ಅಲ್ವಾ ಇರೋದು. ನೀವ್ ಹೇಗ್ ಮಾಡ್ಬೇಕಂದ್ರೆ ಈಗ ಲೈನ್ ಆಗಿ ಒಂದು ಲೈನ್ ಅಲ್ಲಿ A1 B2 C3 ಈ ತರ ಲೈನ್ ಆಗಿ ಬರ್ಕೊಂಡೋಗಿ. ಒಂದ್ ಬರದ್ರಿ ಪಕ್ಕದಲ್ಲಿ A ಬರದ್ರಿ, 2 ಬರದ್ರಿ ಪಕ್ಕದಲ್ಲಿ B ಬರದ್ರಿ. ಈ ತರ ನೀವು 10ವರೆಗೂ ಬರೀರಿ. ಎಷ್ಟು ಟೈಮ್ ತಗೊಳುತ್ತೆ, ನಿಮ್ಮ ಮೈಂಡ್ ಎಷ್ಟು ಕಾನ್ಸಂಟ್ರೇಟ್ ಆಗಿರುತ್ತೆ ಆ ಟೈಮಲ್ಲಿ. ಆಮೇಲೆ ಪಕ್ಕದಲ್ಲಿ ಹಿಂಗೆ ಉದ್ದಕ್ಕೆ ಮಾಮೂಲಿ ನಾವು ಬರ್ಕೊಂಡು ಹೋಗ್ತೀವಲ್ಲ ABCD ಅಂತ, ಆ ತರ ಮತ್ತೆ 1 2 3 1 2 3 4 5 ಹಿಂಗೆ 1 2 3 4 ಅಂತ ಈ ತರ 1 2 ಬರೀರಿ. 26ವರೆಗೂ ABCD A to Z ವರೆಗೂ ಬರೀರಿ. ಈ ಕಡೆ ಲೈನ್ ಆಗಿ A1 B2 C3 ಈ ತರ ಬರೀರಿ. ಅವೆರಡನ್ನು ಮಾಡುವಾಗ, ನೀವು ಆ ಎರಡು ಆಕ್ಟಿವಿಟೀಸ್ ಅನ್ನ ಮಾಡುವಾಗ ನಿಮ್ಮ ಮೈಂಡು ಹೇಗ್ ಅನ್ಸುತ್ತೆ ಅಂತ ನನಗೆ ಹೇಳ್ಬೇಕೀಗ. ಯುವರ್ ಟೈಮ್ ಇಸ್ ಸ್ಟಾರ್ಟ್ ನಾವು. ಸ್ಟಾರ್ಟ್ ಮಾಡಿ. ಯಾರ್ಯಾರು ಬುಕ್ ಪೆನ್ ತಗೊಂಡಿದ್ದೀರಾ ಅವರೆಲ್ಲ A1 B2 C3 ಅಂತ ಒಟ್ಟಿಗೆ ಬರ್ಕೊಂಡು ಹೋಗಿ. ಅದಾದ್ಮೇಲೆ ಪಕ್ಕದಲ್ಲಿ ABCD ಅಂತ ಫುಲ್ ಕ್ಲೀನ್ ಆಗಿ ಮಾಮೂಲಿ ಬರ್ದಂಗೆ ಬರೀರಿ. 1 2 3 4 ಅಂತ ಬರೀರಿ. ಅದು ಎರಡನ್ನು ಮಾಡುವಾಗ ನಿಮ್ಮ ಮೈಂಡು ಏನ್ ಅನ್ನಿಸ್ತು, ಯಾಕೆ ಅನ್ನಿಸ್ತು ಅಂತ ನನಗೆ ಹೇಳ್ಬೇಕು. ಪೇಪರ್ ಪೆನ್ ಇರೋರು ಸ್ಟಾರ್ಟ್ ಮಾಡಿ. A1 A2 10 ವರೆಗೂ ಬರೀಬೇಕಾ? ಎಸ್, A1 B2 C3 ಆ ತರ. ಎ ಬರೋದ್ರಿ, ಅದ್ರ ಪಕ್ಕದಲ್ಲಿ ಒಂದು ಸಣ್ಣದು ಡ್ಯಾಶ್ ಹಾಕ್ಬಿಟ್ಟು 1 ಬರಿಬೇಕು. ಅಥವಾ 1 ಬರ್ದು ಎ ಬರೆದ್ರು ಓಕೆ. 1 A 2 B C 3 ಒಂದ್ರ ಈ ಕೆಳಗ್ ತರ. ಒಂದ್ ಬರ್ಕೊಂಡು ಹೋಗ್ಬೇಕಾ ಅದು? ಹಾ, ಒಂದ್ರ ಕೆಳಗ್ ಒಂದ್ ಬರೀಬೇಕಾ? ಒಂದ್ರ ಕೆಳಗೆ ಒಂದು. ಈಗ 1 2 3 ಹಿಂಗೆ 1 2 3 ಫುಲ್ ಬರೆದ್ಬಿಟ್ಟು ಆಮೇಲೆ ABCD ಆ ತರ ಬರಿಬೇಡಿ. ಅಟ್ ಎ ಟೈಮ್ A1 B2 C3 ಹಿಂಗೆ ಬರ್ಕೊಂಡು ಹೋಗ್ಬೇಕು. ಇದನ್ನ ಬರ್ದಾದ್ಮೇಲೆ ಬರೀ ABCD ಒಂದು ಲೈನ್ ಅಲ್ಲಿ A to Z ವರೆಗೂ ಬರೀರಿ. 1 ರಿಂದ 26ವರೆಗೂ ಸಂಖ್ಯೆನ ಬರೀರಿ ಅದ್ರ ಕೆಳಗೆ. ಹೇಳ್ಕೊಂಡೇ ಬರೀರಿ, ಪರವಾಗಿಲ್ಲ. ಇದೆರಡನ್ನು ಬರೆಯುವಾಗ ನಿಮ್ಮ ಮನಸ್ಥಿತಿ ಚೇಂಜ್ ಆಗತ್ತೆ. ಅದು ಯಾವಾಗ ಹೆಂಗಾಯ್ತು ಅಂತ ನನಗೆ ಹೇಳ್ಬೇಕೀಗ. ಈಗ ಜಾಯ್ನ್ ಆದವ್ರಿಗೆ ಗೊತ್ತಾಯ್ತಾ ನಾನೇನ್ ಹೇಳಿದೆ ಅಂತ? ಒಂದು ಬುಕ್ ಪೆನ್ ತಗೊಳ್ಳಿ. ಒಂದು ಲೈನಲ್ಲಿ ಅದನ್ನ ಉದ್ದಕ್ಕೆ ಲೈನ್ ಆಗಿ ಬರ್ಕೊಂಡು ಹೋಗಿ A1 B2 C3 ಅಂತ. ಅದನ್ನ ಬರ್ದಾದ್ಮೇಲೆ A to Z ವರೆಗೂ ABCD ಬರೀರಿ. ಓಕೆನಾ? ಆಮೇಲೆ 1 to 10 ವರೆಗೂ ನಂಬರ್ಸ್ ಬರೀರಿ. ಬರ್ದು ಯಾರ್ದೆಲ್ಲ ಆಗಿದೆ ಅವರು ನನಗೆ ಥಮ್ಸ್ ಅಪ್ ಕೊಡಿ, ಡನ್ ಅಂತ. ಇನ್ನೊಬ್ರು ಮುಗಿಸೋವರೆಗೂ ಅವ್ರ ಹತ್ರ ಮಾತಾಡೋಕ್ಕೆ ಈಸಿ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೆಡಿಟೇಷನ್ ಕೂಡ ಮಾಡಬೇಕು. ಹೋದ್ವಾರ ಕರ್ಕೊಂಬಂದಿರೋ ಲಕ್ಷ್ಮೀ ನಾರಾಯಣರನ್ನ ಇಡ್ಸ್ಕೊಂಡಿದ್ದೀರಾ ಮನೇಲಿ, ಏನ್ ಮಾಡಿದ್ದೀರಾ?
ಇದು ಒಂದು ಟಾಸ್ಕ್. ನನಗೆ ಆನ್ಸರು ಮಾಡ್ತಾ ಇರ್ಬೇಕು, ಅದನ್ನ ಬರಿತಾನೂ ಇರ್ಬೇಕು. ಮೈಂಡ್ ಹೇಗೆ ಡಿಸ್ಟರ್ಬ್ ಆಗುತ್ತಾ, ಈಸಿಯಾಗಿ ಕೆಲಸ ಮಾಡ್ತಿದ್ಯಾ? ಲೋಕೇಶ್ ಸರ್ ವೆಲ್ಕಮ್, ಗುಡ್ ಮಾರ್ನಿಂಗ್. ಅಶ್ವಥ್ ನಾರಾಯಣ್ ಸರ್, ಯಾಕೆ ಲೇಟ್ ಆಯ್ತು? ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಇಲ್ಲ ಮೇಡಮ್, ಎದ್ದಿದ್ದು ಲೇಟ್ ಆಯ್ತು. ನಾನು ಎದ್ದ ಎದ್ದು ನಿದ್ದೆ ಬಂದಿಲ್ಲ. ನಿನ್ನೆ ರಿಚುವಲ್ಸ್ ಅಟೆಂಡ್ ಮಾಡಿದ್ರಾ? ನೈಟ್ ಮೇಡಮ್. ಚಂದ್ರು ಸರ್ದಾಯ್ತು. ಓಕೆ ಚಂದ್ರು ಸರ್, ಹೇಳಿ, ಎರಡನ್ನು ಬರೆಯುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಫಾಸ್ಟ್ ಆಗಿ ಯಾವ್ದನ್ನ ಬರೆದ್ರಿ? ABCD ಮತ್ತೆ 1 2 3 ಇದನ್ನ ಫಾಸ್ಟ್ ಆಗಿ ಬರ್ದೆ. ಹ್ಮ್ A1 2B 3C ಇದನ್ನ ಸ್ವಲ್ಪ ಯೋಚನೆ ಮಾಡಿ ಬರಬೇಕಾಗಿತ್ತು. ಅಲ್ವಾ? ತಡವಾಯ್ತು. ಹಾ, ಅಂದ್ರೆ ಅಟ್ ಎ ಟೈಮ್ ನಾವು ಎರಡೆರಡು ಮೂರ್ ಕೆಲಸಗಳನ್ನ ಮಾಡುವಾಗ ಹೀಗೆ ಟೈಮ್ ತಗೊಳುತ್ತೆ. ಯಾವ್ದಾದ್ರು ಒಂದು ಕೆಲಸದ ಹೌದು. ಮೇಲೆ ನಾವು ನಮ್ಮ ಪೂರ್ತಿ ಎನರ್ಜಿ, ಟೈಮು ಮತ್ತೆ ಜ್ಞಾನ ಮೂರನ್ನು ಒಂದೇ ಕೆಲಸದ ಮೇಲೆ ಹಾಕಿ ಮಾಡಿದಾಗ ಫಾಸ್ಟ್ ಆಗಾಯ್ತಲ್ವಾ? ಈಗ ABCD ಬರಿಬೇಕಾದ್ರೆ ನಿಮ್ಗೆ ಈಸಿಯಾಗಾಯ್ತು, ಕಷ್ಟ ಆಗ್ಲಿಲ್ಲ. ಫಾಸ್ಟ್ ಆಗಿ 2 ನಿಮಿಷದಲ್ಲಿ ಬರ್ದ್ಬಿಟ್ರಿ ಅನ್ಕೋತೀನಿ. ಅದೇ A1 B2 ಹೌದು ಮೇಡಮ್, C3 ಹೌದು. D4 ಬರಿಬೇಕಾದ್ರೆ ಸ್ವಲ್ಪ ಕೈ ಕೂಡ ಹೌದು. ಫಾಸ್ಟ್ ಆಗಿ ಮೂವ್ ಆಗ್ತಾ ಇಲ್ಲ, ಸೇಮ್ ಟೈಮ್ ಮೈಂಡ್ ಕೂಡ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಹೌದು ಮೇಡಮ್. ಅಲ್ವಾ? ಸೊ ಒಂದು ಕೆಲಸದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಬೇಗ ಅದನ್ನ ಮುಗಿಸಿ ಇನ್ನೊಂದು ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ. ಅಟ್ ಎ ಟೈಮ್ ಎರಡೆರಡು ಮೂರು ಕೆಲಸವನ್ನ ಮಾಡಿದಾಗ ಅಂತ ಜ್ಞಾನಿಗಳು ಇದ್ದಾರೆ, ಆ ತರ ಎಕ್ಸ್ಪರ್ಟ್ಸ್ ಇದ್ದಾರೆ. ಬಟ್ ನೀವು ಅದಕ್ಕೆ ಅರ್ಹರ? ನೀವು ಅಟ್ ಎ ಟೈಮ್ 2-3 ಕೆಲಸಗಳನ್ನ ನಿರ್ಗಳವಾಗಿ ಆರಾಮಾಗಿ ನೀವು ಮಾಡಬಹುದಾ ಅಂತ ನಿಮ್ಗೆ ಮೈಂಡ್ ಟೆಸ್ಟ್ ಇದು. ಮಾಡ್ಬೋದು ಅನ್ಸಿದ್ರೆ, ನನಗೆ 2 ಬರಿಬೇಕಾದ್ರೆ ಏನು ಸಮಸ್ಯೆ ಆಗಿಲ್ಲ ಮೇಡಮ್, ಈಸಿಯಾಗಿ ಬರೆದ್ಬಿಟ್ಟೆ ನಾನು, ಗೊಂದಲ ಆಗಿಲ್ಲ ನನಗೆ ಅಂತ ಅನ್ನೋರು ಅಟ್ ಎ ಟೈಮ್ 2 ಕೆಲಸಗಳನ್ನ ಚೆನ್ನಾಗಿ ನಿಭಾಯಿಸುವಂತ ಶಕ್ತಿ ನಿಮ್ಗೆ ಇದೆ ಅಂತ. ಇನ್ ಕೇಸ್ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದನ್ನ ಬರೆಯಕ್ಕೆ ಈಸಿ ಆಗ್ತಾ ಇದೆ ಅಂತ ಅಂದಾಗ 2 ಕೆಲಸಗಳನ್ನ ಮಾಡಿ ಸಮಯವನ್ನ ಹಂಚ್ತೀರಾ, ಎನರ್ಜಿಯನ್ನ ಹಂಚ್ತೀರಾ, ನಿಮ್ಮ ಜ್ಞಾನವು ಹಂಚೋಗುತ್ತೆ, ಯಾವ ಕೆಲಸನೂ ಕರೆಕ್ಟ್ ಆಗಿ ಆಗಲ್ಲ. ಒಂದ್ರ ಮೇಲೆ ಫೋಕಸ್ ಮಾಡಬೇಕು. ಒಂದು ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮುಗ್ಸಕ್ಕೆ ಹೆಲ್ಪ್ ಆಗತ್ತೆ, ಅಲ್ವಾ? ಮತ್ತೆ ನಮ್ಗೆ ತುಂಬಾ ಟೈಮಲ್ಲಿ ಎಸ್ ಮ್ಯಾಮ್ ಹೇಳಿ. ನಂದಾಯ್ತು ಮೇಡಮ್. ಓಕೆ, ಅದ್ರಲ್ಲಿ ನಾನು ಏನಾಗಿತ್ತು? ಬರ್ದಿದ್ದಾಯ್ತು ನಂದು. ಹಾ, ನಾನು ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಹೇಳ್ಬೋದಾ? ಹೇಳಿ ಹೇಳಿ. ಮಾತು ಹೇಳಕ್ಕೆ, ಹಂಚ್ಕೊಳಕ್ಕೆ, ವಿನಿಮಯ ಮಾಡಕ್ಕೆ ತಾನೇ ಇರೋದು. ಏನಂದ್ರೆ ಸೈಂಟಿಫಿಕಲಿ ಹ್ಮ್ ಹೆಣ್ಮಕ್ಳಿಗೆ ಮಲ್ಟಿ ಟಾಸ್ಕ್ ಅನ್ನೋದು ಅದು ವರವಾಗಿ ಬಂದಿದೆ ಆಗ್ಲೇನೆ. ಆದ್ರೆ ಹೌದು. ಜೆಂಟ್ಸ್ಗೆ ಅದು ಆಗೋದಿಲ್ಲ. ಅವರು ಒಂದೇ ಕೆಲ್ಸನ ಒಂದೇ ಸತಿ ಅಷ್ಟೇ ಫೋಕಸ್ ಮಾಡಕ್ಕಾಗದು, ಅವ್ರು 2 ಕೆಲಸ ಮಾಡಕ್ ಆಗಲ್ಲ. ಎಸ್. ಯಾಕಂದ್ರೆ ಅದು ಅವ್ರ ಮೈಂಡ್ ಸೆಟ್ ನಮ್ಗೆ ಹಂಗೆ ಇದೆ, ಯೂನಿವರ್ಸ್ ಇಂದಾನೇ ನಮ್ಗೆ ಬಂದಿದೆ ಆಗ್ಲೇ ಗಿಫ್ಟ್ ಆಗಿ. ಸೊ ಹೆಣ್ಮಕ್ಳು 2 ಕೆಲಸ 3 ಕೆಲಸ ಒಟ್ಟೊಟ್ಟಿಗೆ ಮಾಡ್ಬೋದು. ಆದ್ರೆ ಗಂಡಸರಲ್ಲಿ ಆ ಒಂದ್ ಕೆಪಾಸಿಟಿ ಇರಲ್ಲ. ಅವ್ರು ಒಂದ್ ಕೆಲ್ಸನ ಒಂದೇ ಸತಿ ಮಾಡಕ್ಕಾಗೋದು. ಇನ್ನೊಂದ್ ಕೆಲಸ ಹೇಳಕ್ ಹೋದ್ರೆ ಅವ್ರಿಗೆ ಅದ್ ರಿಸೀವೇ ಆಗಲ್ಲ ಮೈಂಡ್ ಅಲ್ಲಿ. ಸೈಂಟಿಫಿಕಲಿ ಅದಿರೋದು, ನಾನ್ ಹೇಳ್ತಿರೋದಲ್ಲ ಇದು. ಎಸ್ ಎಸ್, ಹೌದು, ನೀವ್ ಹೇಳ್ತಿರೋದಲ್ಲ, ಗೊತ್ತು. ಸೊ ಅದರಿಂದ ಹೆಣ್ಮಕ್ಳು ಬೇಕಾದ್ರೆ ಬೇಗ ಮಾಡ್ಬೋದು ಈ ಕೆಲ್ಸನ, ಜೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ನಾನು ಯಾಕೆ ಹೇಳ್ದೆ ಅಂದ್ರೆ ಇದನ್ನ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಇಬ್ಬರಿಗೂನು ಒಂದೇ ಅನ್ನಂಗೆ ಹೇಳಕ್ ಆಗಲ್ಲ ಇದನ್ನ. ಮೈಂಡು, ಅನ್ನೋದಕ್ಕೆ ಹೌದು, ಹೆಣ್ಮಕ್ಳು ಸ್ವಲ್ಪ ಮೆಂಟಲಿ ಬೇಗ ಮೆಚೂರ್ ಆಗ್ತಾರೆ, ಹಾರ್ಮೋನ್ಸ್ಗಳು ಬೇಗ ಇದ್ ಮಾಡ್ತವೆ. ಗಂಡ್ಮಕ್ಳಿಗೆ ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಮದ್ವೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ಹೇಳಿ? ಹೆಣ್ಮಗುಗಿಂತ ಗಂಡ್ಮಗು ಕನಿಷ್ಠ ಪಕ್ಷ 5ರಿಂದ 6 ವರ್ಷ, 7 ವರ್ಷ, 10 ವರ್ಷ ಕೂಡ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ರು, ಅಲ್ವಾ? ಹೌದು, ಇದೇ ರೀಸನ್. ಸ್ವಲ್ಪ
ಲೇಟ್ ಆಗಿನೇ ಇದಾಗೋದು, ಸೈಂಟಿಫಿಕಲ್ ಇರೋದು ಹಾಗೇನೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ನಾನು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತೇಳಿ ಮಾಡಿಸಿದ್ದು. ಕೆಲವರು 2 ಕೆಲಸನ ಮಾಡ್ತಿರ್ತಾರೆ ಮೇಡಮ್, 2-3 ಕೆಲಸ ಮಾಡ್ತಿರ್ತಾರೆ, ಯಾವ್ದಕ್ಕೂ ಟೈಮ್ ಕೊಡಕ್ ಆಗ್ತಾರಲ್ಲ ಅವ್ರಿಗೆ, ಯಾವ್ದನ್ನು ನೀಟಾಗಿ ಮಾಡಕ್ ಆಗ್ತಾರಲ್ಲ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ಯಾವ್ದ್ರಿಂದ ಜಾಸ್ತಿ ಲಾಭ ಬರ್ತಾ ಇದೆ ಅದನ್ನೇ ಇನ್ನು ಸ್ಪೆಷಲೈಸೈಸ್ ಆಗಿ ಇನ್ನು ಸ್ವಲ್ಪ ಚೆನ್ನಾಗಿ, ಇನ್ನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿ ಅದರಿಂದನೇ ಜಾಸ್ತಿ ಲಾಭ ಬರುವಂತದ್ದಿದ್ರೆ ಅದನ್ನ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡ್ಲಿ ಅಂತೇಳಿ. ಕನ್ಫ್ಯೂಷನ್ ಮೈಂಡ್ ಜಾಸ್ತಿ ಇರ್ತಾರೆ, ನಾನು 2 ಕೆಲಸನೂ ಒಟ್ಟೊಟ್ಟಿಗೆ ಮಾಡಬಲ್ಲೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಆಗೋದಿಲ್ಲ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಕೆಲವರು 4-5 ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಇದಾರಂತೆ, 10 ಜನ ಸುತ್ತು ಕುತ್ಕೊಂಡು ಅವ್ರನ್ನ ಕ್ವಶನ್ ಮಾಡಿದ್ರೆ ಅಟ್ ಎ ಟೈಮ್ 10 ಜನಕ್ಕೆ ಆನ್ಸರ್ ಮಾಡ್ತಾರೆ. ಈಗ ನಾನು ನಿಮ್ ಜೊತೆ ಮಾತಾಡ್ತಿರ್ತೀನಿ, ಸೇಮ್ ಟೈಮ್ ನನಗೆ ಚಂದ್ರು ಸರ್ ಏನೋ ಕ್ವಶನ್ ಕೇಳ್ತಾರೆ, ಅದೇ ಸೇಮ್ ಟೈಮ್ ಅಶ್ವಥ್ ಸರ್ ಏನಾದ್ರು ಕ್ವಶನ್ ಕೇಳ್ತಾರೆ ಅಂದ್ರೆ ಆ ಕ್ವಶನ್ ಅನ್ನು ನಾನು ಕೇಳಿಸ್ಕೊಂಡು ಆನ್ಸರ್ ಮಾಡುವಂತ ಶಕ್ತಿ ಕೆಲವ್ರಿಗೆ ಇರುತ್ತೆ. ಅದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಕೆಲವರಿಗೆ ಗಾಡ್ ಗಿಫ್ಟ್ ಆಗಿ ಬಂದಿರುತ್ತೆ, ಬಟ್ ಎಲ್ಲರಿಗೂ ಬಂದಿರೋದಿಲ್ಲ. ಈಗ ನಮ್ಮಲ್ಲಿ ಕೆಲವರು ಫೇಲ್ಯೂರ್ ಆಗ್ತಿರೋದು ಯಾಕಪ್ಪ ಅಂತಂದ್ರೆ 2-3 ಕೆಲಸಗಳನ್ನ ಮಾಡ್ತೀವಿ, ಒಂದನ್ನು ಸರಿಯಾಗಿ ಮಾಡೋದಿಲ್ಲ. ಅದೇನೋ ಮಾಡಕ್ ಹೋಗ್ತೀವಿ, ಇದಕ್ಕೆ ಟೈಮ್ ಕೊಡಕ್ಕಾಗಲ್ಲ, ಇದೇನೋ ಮಾಡಕ್ ಹೋಗ್ತೀವಿ, ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ. ಹಾಗಾಗಿ ನಿಮ್ಮ ಪೂರ್ತಿ ಸಮಯ, ಎನರ್ಜಿ ಮತ್ತೆ ಜ್ಞಾನವನ್ನ ಒಂದು ಕೆಲಸದ ಮೇಲೆ ಹಾಕಿ ಅದು ಪರ್ಫೆಕ್ಟ್ ಆಗಿ ಮಾಡಕ್ ಬಂತು ಅಂದಾಗ ನೆಕ್ಸ್ಟ್ ಇನ್ನೊಂದು ಕೆಲಸದ ಕಡೆ ಗಮನ ಕೊಡಿ ಅಂತೇಳಿ ಹೇಳೋದು ನನ್ನ ಉದ್ದೇಶ ಆಗಿತ್ತು. ಮತ್ತೆ ಕೆಲವರಿಗೆ ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬರುತ್ತೆ, ಏನೋ ಒಂದು ಕ್ರಿಟಿಕಲ್ ಕಂಡೀಷನ್ ಬರುತ್ತೆ, ಆವಾಗ ಏನ್ ಅನ್ಸುತ್ತೆ, ನನ್ನ ಕೈಲಿ ಏನೂ ಆಗಲ್ಲ, ನಾನೇನು ಮಾಡಕ್ಕಾಗಲ್ಲ, ಇಷ್ಟೇ ಮುಗ್ದೋಯ್ತು, ಇನ್ನೇನಪ್ಪ ಮಾಡೋದು ಅಂತ ಹತಾಶರಾಗಿ ಕೂತ್ಕೋತೀವಿ ಅಲ್ವಾ. ಅಂತ ಟೈಮಲ್ಲಿ ನಮಗೆ ನಾವೇ ಏನ್ ಹೇಳ್ಕೋಬೇಕು, ಐ ಆಮ್ ಸ್ಟ್ರಾಂಗ್. ಕನ್ಫ್ಯೂಸ್ ಆದಾಗ ನಿಮ್ಗೆ ಆದಂತ ಒಂದು ಸ್ವಿಚ್ ವರ್ಡ್ ಅನ್ನ ಇಟ್ಕೊಳ್ಳಿ. ಅದ್ ಹೇಳಿದ ತಕ್ಷಣ ನಿಮ್ಗೆ ಎನರ್ಜಿ ಪಾಸ್ ಆಗ್ಬೇಕು. ಓ ಇದೇನು ಅಲ್ಲ, ಇದು ಸ್ವಲ್ಪ ಹೊತ್ತಷ್ಟೇ, ಇದನ್ನ ನಾನು ಈ ಸಮಯವನ್ನ ನಾನು ಪಾರ್ ಮಾಡಬಲ್ಲೆ, ಇದರಿಂದ ನಾನು ಹೊರಗೆ ಬರಬಲ್ಲೆ ಅಂತೇಳಿ ನಿಮ್ಗೆ ಒಂದು ಸ್ವಿಚ್ ವರ್ಡ್. ನೀವು ದೇವ್ರ ಹೆಸರಾದ್ರೂ ಹೇಳ್ಕೊಳ್ಳಿ, ನಿಮ್ಮನ್ನ ನೀವು ಸ್ಟ್ರಾಂಗ್ ಅಂತನಾದ್ರು ಹೇಳ್ಕೊಳ್ಳಿ, ನಿಮ್ಮನ್ನ ನೀವು ನಾನು ಎಲ್ಲವನ್ನು ತಡ್ಕೊಳ್ಳೋ ಶಕ್ತಿ ನನಗಿದೆ, ನಾನು ಗ್ರೇಟ್ಫುಲ್ಲು, ನಾನು ಸ್ಟ್ರಾಂಗು, ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಾನು ನಿಲ್ಸೋ ಅಂತ ಮಾತೇ ಇಲ್ಲ. ಈ ತರ ನಿಮ್ಗೆ ಆದಂತ ಈಸಿಯಾಗಿ ನೀವು ಹೇಳುವಂತ ಒಂದು ಸ್ವಿಚ್ ವರ್ಡ್ ಅನ್ನ ಇಟ್ಕೊಳ್ಳಿ ಇವತ್ತಿಂದ. ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಎನರ್ಜಿ ಬೂಸ್ಟ್ ಕೊಡುತ್ತೆ. ಅದನ್ನ ಆ ವರ್ಡ್ ಅನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಓಕೆನಾ? ನಿಮ್ಮ ಇದನ್ನ ನೀವು ಹೇಳ್ಕೊಳ್ಳಿ. ನಾನು ಪ್ರತಿ ಸರಿ ನನಗೆ ತುಂಬಾ ಫಸ್ಟ್ ಎಲ್ಲ ಗೊತ್ತಾಗ್ತಿದ್ದಿಲ್ಲ ಏನ್ ಹೇಳ್ಕೋಬೇಕು ಅಂತ. ಈಗ ನಾನು ಜಾಸ್ತಿ ಹನುಮಂತನ ನಾನು ಪ್ರೇ ಮಾಡ್ತೀನಿ. ನನಗೆ ತುಂಬಾ ನೋವಾದಾಗ, ತುಂಬಾ ಕಷ್ಟ ಅಂದಾಗ, ಗೊಂದಲ ಆದಾಗ ಜೈ ಹನುಮಾನ್, ಜೈ ಶ್ರೀ ಕೃಷ್ಣ ಅಂತಂದ್ರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮನ್ಸಲ್ಲೇ ಹೇಳ್ಕೊಳ್ಳಿ ನೀವು. ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಸಮಸ್ಯೆಗಳು ದಿನ ಬರ್ತಾನೆ ಇರುತ್ತೆ. ಮೊನ್ನೆ ಒಂದ್ ಹೇಳಿದೆ ಅಲ್ವಾ, ಏರಿಳಿತಗಳ ಜೊತೆ ಸಾಗ್ಲೇಬೇಕು. ಏನ್ ಹೇಳ್ದೆ ಹೇಳಿ ಮೊನ್ನೆ? ದಿನ ಊಟ ಮಾಡ್ದೆ, ತಿಂದೆ, ಮಲ್ಕಂಡೆ ಅಂದ್ರೆ ಏನಿರುತ್ತೆ ಲೈಫಲ್ಲಿ? ನಿಮ್ಮ ಕಥೆನ ನೀವು ಯಾರಿಗಾರು ಹೇಳ್ಬೇಕು ಅಂದ್ರೆ ಥ್ರಿಲ್ ಇರ್ಬೇಕಲ್ವಾ ಅದ್ರಲ್ಲಿ. ಅದನ್ನ ನೀವು ಹೇಗ್ ನಿಭಾಯಿಸಿದ್ರಿ, ಆ ಟಾಸ್ಕ್ ಹೇಗ್ ಕಂಪ್ಲೀಟ್ ಮಾಡಿದ್ರಿ, ಅದರಿಂದ ಹೇಗ್ ಹೊರಗ್ ಬಂದ್ರಿ, ಇನ್ನು 10 ವರ್ಷ ಬಿಟ್ಟು ನಿಮ್ ಜೀವನನ ನೀವು ನೋಡ್ಕೊಂಡಾಗ ತುಂಬಾ ಏರಿಳಿತಗಳು ಇರಲೇಬೇಕು. ಬಟ್ ಅದನ್ನ ಸಮಾನ ಮನಸ್ಥಿತಿಯಲ್ಲಿ ನೀವು ಮಾಡಿರ್ಬೇಕು ಅಷ್ಟೆ. ಹೌದಾ ಅಲ್ವಾ? ಯಾರ್ಯಾರೆಲ್ಲ ಬರದ್ರಿ, ಏನೇನಾಯ್ತು, ಸಣ್ಣದಾಗಿ ಒಂದು ಶೇರ್ ಮಾಡ್ಬಿಡಿ ರಿಸಲ್ಟ್ ಅನ್ನ. ಎಸ್ ಮೇಡಮ್, ಬರ್ದಿದ್ದಾಯ್ತು ಮೇಡಮ್. ಅದೇ ನೀವ್ ಹೇಳಿದ ಪ್ರಕಾರ A1B 2 ಬರಿಬೇಕಾದ್ರೆ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ಆಲೋಚನೆ ಮಾಡಿ ಬರ್ದ್ವಿ. ಬಟ್ ಯೋಚನೆ ಮಾಡಿ ಬರಿಬೇಕು. ಹೌದು. ಆಮೇಲೆ ABCD ಅದ್ ಬರ್ಬೇಕಾದ್ರೆ ಈಸಿಯಾಗಿ ಒಂದ್ ಮಿನಿಟ್ ಅಲ್ಲಿ ಕಂಪ್ಲೀಟ್ ಆಗೋದು. ಎಸ್, ಯಾಕಂದ್ರೆ ಅದು ಹೌದು. ABCD ಅದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇದು A1B 2C3 ಅದು ಹೊಸ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಎಸ್, ಹಾಗಾಗಿ ಇಟ್ಸ್ ಟೇಕ್ ಟೈಮ್. ಇವು ಈಸಿಗೆ ಆಯ್ತು. ಅದೇ ಅದಕ್ಕೆ ನಿಮ್ಗೆ ಎಸ್ ಸರ್, ಹೌದು ಹೌದು, ಮಲ್ಟಿ ಟಾಸ್ಕ್ ಮಾಡಕ್ ಹೋದಾಗ ಕೆಲವೊಂದ್ ಟೈಮ್ ಅದು ಆಗಲ್ಲ. ಈಗ ಆಗಲ್ಲ. ಹೇಳಿದ್ರು ಎಲ್ರಿಗೂ ಅಲ್ಲ, ಕೆಲವರಿಗೆ. ಆಗುತ್ತೆ. ಹೌದು 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 ಹೌದು. ಮತ್ತೆ ನಿಮ್ಗೆ ನಾಲೆಡ್ಜ್ ಇಲ್ಲದೆ ಇರುವಂತ ಬಿಸ್ನೆಸ್ ಅನ್ನ ದಯವಿಟ್ಟು ಯಾರು ಮಾಡಬೇಡಿ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿದೆ ಅಂತಂದ್ರೆ, ಲಾಸ್ ಆದ್ರೂ ಅದನ್ನ ಪ್ರಾಫಿಟ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋ ಜ್ಞಾನ ನಿಮ್ಗಿದೆ ಆ ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಅದನ್ನ ಮಾಡಿ. ನಿಮ್ಗೆ ಗೊತ್ತಿಲ್ಲದೆ ಇರೋ ಬಿಸ್ನೆಸ್ ಅನ್ನ ಮಾಡಿ ಈ ತರ ಮಲ್ಟಿ ಟಾಸ್ಕ್ ಮಾಡಕ್ ಹೋಗಿ
ಕೆಲಸ ಮಾಡ್ತಾ ಇದ್ದೀನಿ, 9 to 5 ಜಾಬ್ ಮಾಡ್ತಿದ್ದೀನಿ, ಸಾಯಂಕಾಲದ ಮೇಲೆ ಇದೇನೋ ಒಂದು ಬಿಸ್ನೆಸ್ ಮಾಡ್ತೀನಿ, ಸಣ್ಣದೊಂದು ಚಾಟ್ ಅಂಗಡಿ ಹಾಕ್ತೀನಿ ಅಥವಾ ಒಂದು ಸಣ್ಣದೇನೋ ಒಂದು ತರಕಾರಿ ಅಂಗಡಿ ಹಾಕ್ತೀನಿ. ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಗೊತ್ತಿರ್ಬೇಕು. ಹೌದು ತರಕಾರಿ ಕೊಳ್ತೋದ್ರೆ ಏನ್ ಮಾಡ್ಬೇಕು, ಎಲ್ಲಿ ತಗೋಬೇಕು, ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಈ ತರ ಸುಮ್ನೆ ಏನೋ ದುಡಿದ್ ಬಿಡ್ತೀನಿ, ಎಕ್ಸ್ಟ್ರಾ ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ್ರೆ ಇರೋ ದುಡ್ಡನ್ನು ಕಳ್ಕೊಂಡು ಸಮಯನೂ ಕಳ್ಕೊಂಡು ನಿಮ್ಮ ಜ್ಞಾನವನ್ನು ಕಳ್ಕೊತೀರಾ. ಹಾಗಾಗಿ ಫಸ್ಟ್ ಮೆಂಟಲಿ ರೆಡಿಯಾಗಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಸಂಪೂರ್ಣವಾಗಿ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಬಂದು ನಾನು ಮಾಡೇ ಮಾಡ್ತೀನಿ ಅನ್ನೋವಂಥ ಸ್ಟ್ರಾಂಗ್ ಫೀಲ್ ನಿಮ್ಮಲ್ಲಿ ಆದಾಗ ನೀವು ಕೈಗೆತ್ಕೊಳ್ಳಿ. ಯಾರೋ ಮೂರನೇ ವ್ಯಕ್ತಿ ಹೇಳ್ಬಿಟ್ರು, ಇದನ್ ಮಾಡ್ಬಿಡು, ಟ್ರೇಡಿಂಗ್ ಮಾಡು, ಅಥವಾ ಇದನ್ ಮಾಡು, ತರಕಾರಿ ವ್ಯಾಪಾರ ಮಾಡು, ನಿಂಗೆ 50% ಲಾಭ ಸಿಗುತ್ತೆ, ಹೋಟೆಲ್ ಮಾಡು ಅಂತಾರೆ. ನಿಮ್ಗೆ ಹೋಟೆಲ್ ಒಂದೇ ಒಂದು ಲೋಟ ಟೀ ಮಾಡಕ್ಕೂ ಬರ್ದೇ ಇರೋರು ಹೋಟೆಲ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ಜನ ಈಗ ತುಂಬಾ ವೆರೈಟಿ ಕೇಳ್ತಾರೆ, ಟೇಸ್ಟ್ ಕೇಳ್ತಾರೆ, ಪ್ರತಿಯೊಂದನ್ನು ಹೇಗ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ನಿಮ್ಮಲ್ಲಿ ಇರ್ಬೇಕು. ಅದಿಲ್ದೆ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಏನೋ ಅಲ್ಪ ಸ್ವಲ್ಪ ಆದಾಯ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದೇನೋ ಸ್ಟಾರ್ಟ್ ಮಾಡಿ ಅದನ್ನು ಮಾಡಕ್ಕಾಗದೆ, ಈಗ ಆಲ್ರೆಡಿ ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕರೆಕ್ಟ್ ಆಗಿ ಟೈಮ್ ಕೊಡಕ್ಕಾಗದೆ ತುಂಬಾ ಜನ ಫೇಲ್ಯೂರ್ ಆಗಿದ್ದೀರಿ. ಹೌದಾ ಅಲ್ವಾ? ಹೌದು. ಹೌದು ಮೇಡಮ್, ಕರೆಕ್ಟ್. ಅದು ಗೊತ್ತಿಲ್ಲ ಅಲ್ವಾ? ಕೈ ಸೊ ಹಾಗಾಗಿ ನಿಲ್ಲಿಸ್ತಾರೆ. ಹಾಗಾಗಿ ಏನು, ಅದ್ರ ಬಗ್ಗೆ ಜ್ಞಾನ ಬಂದು ನಾನು ಮಾಡ್ತೀನಿ ಇದನ್ನ. ಒಂದು ಕಸ ಗುಡ್ಸೋದು ಕೂಡ ಕಷ್ಟದ ಕೆಲಸ. ಈ BBMP ಅವ್ರು ಗುಡಿಸ್ತಾರೆ, ಅವ್ರು ನೋಡಿದ್ರೆ ಇದೇನಿದು ಸುಮ್ನೆ ಹಿಂಗ್ ಅನ್ಕೊಂಡು ಹೋಗ್ಬಿಡ್ಬೋದು ಅನ್ನಿಸ್ಬೋದು. ಒಂದ್ ದಿವಸ ನೀವು ಮಾಡಿ ನೋಡಿ, ಗೊತ್ತಾಗತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಇವ್ರೇನು ಸರಿಯಾಗಿ ಬಗ್ಗೆ ಗುಡ್ಸಲ್ಲ, ಮೇಲೆ ನಿಂತ್ಕೊಂಡು ಹಿಂಗ್ ಅನ್ಕೊಂಡು ಹೋಗ್ತಾ ಇದಾರೆ, ಇದೇನು ಆರಾಮಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ನಾವು ರೋಡಿಗೆ ಇಳಿದ್ ಮಾಡಿದಾಗ ಅದ್ರ ಸಮಸ್ಯೆ ಏನು, ಅದ್ರಲ್ಲಿರುವಂತ ಎಷ್ಟು ಕಷ್ಟ ಇದೆ, ಟೈಮ್ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಜನ 26 ಸರಿ ತಿರ್ಗಾಡ್ತಿರ್ತಾರೆ, ಅದ್ರ ಮಧ್ಯೆನೂ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗದೆ ಇರೋ ತರ ನಾವು ಕೆಲಸನ ಮಾಡ್ಬೇಕು ಅಂತಂದಾಗ ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ಯಾವ್ದ್ರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಿ, ಯಾವ್ದು ನಿಮ್ಗೆ ಚೆನ್ನಾಗ್ ಗೊತ್ತಿದೆ, ಇದನ್ನ ಎಂತ ಸಮಯದಲ್ಲೂ ನಾನು ನಿಭಾಯಿಸಬಲ್ಲೆ ಅಂತ ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟ್ ಯಾವ್ದ್ರಲ್ಲಿದೆ ಆ ಕೆಲಸವನ್ನ ನೀಟಾಗಿ ಮಾಡಿ. ಅದನ್ನೇ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಹೇಗ್ ಮಾಡೋದು, ಸ್ಪೆಷಲ್ ಆಗಿ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಓಕೆನಾ? ಈಗ ಮುಂದಿನ ಎಷ್ಟು ಸಮಯ, ಮುಂದಿನ 21 ಅಥವಾ 30 ನಿಮಿಷಗಳ ಕಾಲ ಒಂದು ಸಣ್ಣ ಮೆಡಿಟೇಷನ್ ಮಾಡೋಣ. ಇವತ್ತು ಶುಕ್ರವಾರ ಏನ್ ಮಾಡೋಣ? ಅಫ್ಕೋರ್ಸ್ ಹಣದ ಹರಿವನ್ನ ಮೂಡ್ಸೋಣ, ಮತ್ತೆ ಹಣದ ಮಳೆಯನ್ನ ಸುರಿಸೋಣ ಇವತ್ತು. ಓಕೆನಾ? ಓಕೆ. ಯಾರ್ಯಾರೆಲ್ಲ ಬರ್ದಿದ್ದೀರಾ ಅವರು ಮುಗ್ದಿದ್ರೆ ಪುಸ್ತಕ ಪೆನ್ನನ್ನ ಸೈಡಿಗಿಡಿ, ಆರಾಮಾಗಿ ಕೂತ್ಕೊಳ್ಳಿ. ನೆಲದಲ್ಲಿ ಕೂತಿರ್ತಕ್ಕಂಥವ್ರು ಒಂದು ಆಸನವನ್ನ ಹಾಕೊಳ್ಳಿ, ಲೈಕ್ ಬೆಡ್ಶೀಟ್ ಆ ಥರದ್ದು ಏನಾದ್ರು ಹಾಕೊಳ್ಳಿ. ಸೋಫಾ ಅಥವಾ ಚೇರಲ್ಲಿ ಕೂತ್ಕೊಂಡಿರೋರು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಗೆ ಯಾವುದೇ ತರದ ದೈಹಿಕ ನೋವು ತೊಂದರೆಗಳಾಗಬಾರ್ದು, ಮನಸ್ಸಿಗೆ ಕೂಡ ಆರಾಮಾಗಿ ಇರಬೇಕು. ಲೈಟನ್ನು ಆಫ್ ಮಾಡ್ಕೊಳ್ಳಿ. ದೊಡ್ಡ ಲೈಟನ್ನ ಹಾಕೋಬೇಡಿ ಮೆಡಿಟೇಷನ್ ಮಾಡುವಾಗ, ಅದ್ರದ್ದು ಅದ್ರದ್ದು ಬೆಳಕು ಹೊಡೆದ್ರೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಧ್ಯಾನಕ್ಕೆ ಹೋಗಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಗೋಲ್ಡನ್ ತರ ಏನಾದ್ರು ಲೈಟ್ ಇದ್ರೆ, ಡಿಮ್ ಲೈಟ್ ಇದ್ರೆ ಹಾಕೊಳ್ಳಿ. ಅದು ಬೇಡ ಅಂತಂದ್ರೆ ಇನ್ನೇನು ಸೂರ್ಯೋದಯ ಆಗುತ್ತೆ, ಅದ್ರದ್ದೇ ಸ್ವಲ್ಪ ಸಣ್ಣದಾಗಿ ಬೆಳಕು ಹುಟ್ತಾ ಇರುತ್ತೆ. ಸೊ ಹಾಗಾಗಿ ಅದೇ ಸಾಕಾಗುತ್ತೆ. ಲೈಟನ್ನು ಆಫ್ ಮಾಡಿ, ನೀಟಾಗಿ ಗಾಳಿ ಬರ್ತಾ ಇರಬೇಕು, ಉಸಿರಾಟಕ್ಕೆ ಯಾವುದೇ ತರದ ತೊಂದರೆ ಆಗ್ಬಾರ್ದು. ಗಾಳಿ ಬರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ಆದಷ್ಟು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ನಿಮ್ಮ ಮುಖ ಉತ್ತರಕ್ಕಿರ್ಬೇಕು, ಇಲ್ಲ ಪೂರ್ವಕ್ಕಿರ್ಬೇಕು. ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಕೂತ್ಕೋಬೇಡಿ. ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ, ಇಲ್ಲ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಧ್ಯಾನ ಮಾಡುವಾಗ. ಮತ್ತೆ ಈಗ ಇಷ್ಟು ದಿವಸದಿಂದ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಿ, ಯಾವ್ದಾದ್ರು ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈಲಿ ಅದೇ ಪ್ಲೇಸ್ ಅಲ್ಲೇ ಕೂತ್ಕೋಬೇಕು ನೀವು, ಯಾಕಂದ್ರೆ ನಿಮ್ಮ ಮೈಂಡ್ ಅದಕ್ಕೆ ಫಿಕ್ಸ್ ಆಗಿರುತ್ತೆ. ಒಂದೇ ಪ್ಲೇಸು, ಒಂದೇ ಪ್ಲೇಸು ಎಲ್ಲ ಒಂದೇ ಆಗಿ ಕೂತ್ಕೊಂಡಾಗ ನಿಮ್ಗೆ ಧ್ಯಾನಕ್ಕೆ ಹೋಗ್ಲಿಕ್ಕೆ ಟೈಮ್ ತಗೊಳ್ಳೋದಿಲ್ಲ. ಅಲ್ಲಿ ಹೋದ ತಕ್ಷಣ ನಿಮ್ಮ ಮೈಂಡಿಗೆ ಗೊತ್ತಾಗ್ಬಿಡುತ್ತೆ, ಓ ನಾನೀಗ ಧ್ಯಾನಕ್ಕೆ ಕೂತಿದ್ದೀನಿ, ಇಮಿಡಿಯೇಟ್ ನಾನು ಡೀಪ್ ಆಗಿ ಹೋಗ್ಬೇಕು ಧ್ಯಾನದಲ್ಲಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ದಿನಕ್ಕೊಂದೊಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ದಯವಿಟ್ಟು ಡೈಲಿ ಆದಷ್ಟು ಒಂದೇ ಜಾಗದಲ್ಲಿ ಕೂತ್ಕೊಳ್ಳಿ. ಬೇರೆ ಪ್ಲೇಸಿಗೆ ಹೋದಾಗ, ಬೇರೆ ಊರಿಗೆ ಹೋದಾಗ ಅಥವಾ ಎಲ್ಲರೂ ಹೋದಾಗ ಅವಾಗ ಓಕೆ. ನಿಮ್ಮ ಮನೆಯಲ್ಲೇ ಇದ್ದೀರಾ ಅಂತಂದ್ರೆ ಒಂದೇ ಜಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದೇ ಕಡೆ ಮುಖವನ್ನ ಮಾಡಿ ಕೂತ್ಕೊಳ್ಳಿ. ಅವಾಗ ನಿಮ್ಗೆ ಬರ್ತಾ 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 ಮಾಡಕ್ಕೆ ಈಸಿ ಆಗುತ್ತೆ. ಇದೆಲ್ಲವೂ ಮೈಂಡ್ಗೆ ಕೌಂಟ್ ಆಗುತ್ತೆ. ಮೈಂಡ್ ಡಿಸ್ಟರ್ಬ್ ಆಗೋದು ಇವತ್ತೊಂದ್ ಜಾಗ ನಾಳೆ ಒಂದ್ ಜಾಗ ಕೂತ್ಕೊಂಡಾಗ ನಿಮ್ಗೆ ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ,
ಇನ್ನು ನಾಳೆಯಿಂದ ಇನ್ನೊಂದು ಜಾಗ, ನಾಳೆದು ಇನ್ನೊಂದು ಜಾಗ, ಆ ಥರ ಕೂತ್ಕೊಂಡು ನೋಡಿ, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆನಾ? ಈಗ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಯಾರಿಗೆಲ್ಲ ಎಷ್ಟೆಷ್ಟು ದುಡ್ಡು ಬೇಕು ಒಂದ್ಸರಿ ಹಾಕಿ ನೋಡೋಣ. ಎಷ್ಟು ಬೇಕು? ಯಾರಿಗೆ ಎಷ್ಟೆಷ್ಟು ಬೇಕು? ಕೇಳೋವಾಗ ಕಂಜೂಸಿತನ ಮಾಡಂಗಿಲ್ಲ ಅಂತ ಹೇಳಿದ್ದೀನಿ ನೆನ್ನೆ ರಾತ್ರಿ. 1 ಕೋಟಿ. 1 ಕೋಟಿ ಒಂದ್ಸಾರಿ. ಆಮೇಲೆ ಯಾರಿಗೂ ದುಡ್ಡು ಬೇಡವಾ? 1000 ಕೋಟಿ ಮೇಡಮ್. 1000 ಕೋಟಿ. ವೆರಿ ಗುಡ್. ಚಪ್ಪಾಳೆ ಬರ್ಲಿ ಅಶ್ವಥ್ ಸರ್ಗೊಂದು. 1000 ಕೋಟಿ. ಏನ್ ಮಾಡ್ತೀರಾ ಸರ್ 1000 ಕೋಟಿ? ಅದ್ಮೇಲೆ ಯೋಚನೆ ಮಾಡ್ತಾರೆ. ಬರ್ಲಿ ಇರಿ ಫಸ್ಟು. ಬರ್ಲಿ ಇರಿ ಅನ್ನ ನಮ್ ವರ್ಡನ್ ಹೇಳಲೇಬೇಡಿ. ಬಂದೇ ಬರುತ್ತೆ. ಬರುತ್ತೆ. ಹಿಂಗ್ ತರ ಮಾಡ್ತೀನಿ, ನಿಮ್ಗಿಷ್ಟು ಕೊಡ್ತೀನಿ ಮೇಡಮ್, 10 ಕೋಟಿ ಅಂತ ಹೇಳಿ. ಬರ್ಲಿ ಆಯ್ತು ಮೇಡಮ್, ಇರಿ, ಹಾಗೆ ಆಗ್ಲಿ. ಬರ್ಲಿ ಇರಿ, ಬಂದ್ಮೇಲೆ ನೋಡೋಣ. ಆ 6 ಡೌಟ್ ಕೋಟಿ. ಇರ್ಲೇಬಾರ್ದು. ಶುಭಾ ಮೇಡಮ್ಗೆ 5 ಕೋಟಿ. ಓಕೆ, ತಥಾಸ್ತು. ಆಮೇಲೆ 5 ಕೋಟಿ ಸಿಕ್ಕಿದ್ರೆ ಶುಭಾ ಮೇಡಮ್ಗೆ ಸಾಕಂತೆ. ಓಕೆ. ಲೋಕೇಶ್ ಸರ್ 100 crore. ವೆರಿ ಗುಡ್ ಸರ್. ಸಿಗುತ್ತೆ. ಸಿಗುತ್ತೆ ಅಲ್ಲ, ಸಿಕ್ಕಿದೆ. ನಾನು ಒಂದೊಂದ್ಸರಿ ಸ್ವಲ್ಪ ಬೇರೆ ಬೇರೆನೆ ಮಾತಾಡ್ತೀನಿ. ಚಂದ್ರ ಸರ್ಗೆ 500 crore ಸಿಕ್ಕಿದೆ. ಆ ಸಿಕ್ಕಿದೆ ಅಂತ ಅಂದ ತಕ್ಷಣ ಮೈಂಡ್ ಹೆಂಗಾಗತ್ತೆ ಅಲ್ವಾ? ಖುಷಿ ಆಗತ್ತಲ್ವಾ? 1,000 ಕೋಟಿ. ಕುಶಾಲಾ ಮೇಡಮ್ಗೆ 1,000 ಕೋಟಿ ಸಿಕ್ಕಿದೆ. ಆ ಫೀಲಲ್ಲೇ ಕುತ್ಕೊಳ್ಳಿ ಈಗ. ಓಕೆ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಲಿ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಮೃದುವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ನಾನು ಹೇಳ್ತಕ್ಕಂಥ ಎಲ್ಲ ಶಬ್ದಗಳನ್ನ ಫೀಲ್ ಮಾಡ್ತಾ ಹೋಗಿ. ತಣ್ಣನೆಯ ಗಾಳಿ ಹೊರಗಿಂದ ಬೀಸ್ತಾ ಇದೆ. ನಿಮ್ಮ ಮೈಗೆ ಆ ಗಾಳಿ ತಾಗ್ತಾ ಇದೆ. ಒಂದು ಮೃದುವಾದ ಅನುಭವ ನಿಮ್ಗೆ ಆಗ್ತಾ ಇದೆ. ಒಂದು ಮೃದುವಾದ ಅನುಭವ ಆಗ್ತಾ ಇದೆ. ಆರಾಮಾಗಿ ಕೂತ್ಕೊಳ್ಳಿ. ಮುಂದಿನ 30 ನಿಮಿಷಗಳು ನೀವು ಆರಾಮಾಗಿ ಕೂತ್ಕೋಬೇಕು. ದೇಹದಲ್ಲಿ ಯಾವುದೇ ತರದ ಬಿಗಿತನ ಬೇಡ, ನೋವುಗಳು ಬೇಡ. ನಾನು ಆರಾಮಾಗಿ ಕೂತ್ಕೊಳ್ಬಲ್ಲೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಕೂತ್ಕೊಳ್ಳಿ. ಹಾಗೇನೆ ಮಾನಸಿಕವಾಗಿ ಕೂಡ ನಾನು ಯಾವುದೇ ವಿಷಯದ ಬಗ್ಗೆ ಡಿಸ್ಟರ್ಬ್ ಆಗೋಲ್ಲ. ಖುಷಿಯಾಗಿರ್ತೇನೆ. ಮುಖದಲ್ಲಿ ಪ್ರಸನ್ನ ಭಾವತೆ ಬರಲಿ, ಮುಗುಳು ನಗೆ ಬರಲಿ, ಮಂದಹಾಸವಿರಲಿ. ಮೂರು ಬಾರಿ ಉಸಿರಾಟವನ್ನ, ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಇನ್ಹೇಲ್. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಮ್ಮ ಕೈಗಳು ಕುಬೇರ ಮುದ್ರೆಯಲ್ಲಿರ್ಲಿ. ಇವತ್ತು ಶುಕ್ರವಾರ ಕುಬೇರ ಮುದ್ರೆನ ಹಾಕಿ. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀನಿ. ಇವತ್ತು ಯಾರಾದ್ರೂ ಹೊಸದಾಗಿ ಬಂದಿದ್ರೆ, ಕುಬೇರ ಮುದ್ರೆ ಅಂದ್ರೆ ನಿಮ್ಮ ಹೆಬ್ಬೆರಳುಗಳಿಗೆ ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಜೋಡಿಸಿ, ಹೆಬ್ಬೆರಳಿನ ಬುಡಕ್ಕೆ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನ ಜೋಡಿಸಿ ಕುಬೇರ ಮುದ್ರೆಯನ್ನ ಹಾಕಿ ಕೂತ್ಕೊಳ್ಳಿ. ಮೂರು ಬಾರಿ ಉಸಿರಾಟವನ್ನ ಮುಗಿಸಿ. ಇನ್ಹೇಲ್. ಎಷ್ಟು ದೀರ್ಘವಾಗಿ ಆಗುತ್ತೆ ಅಷ್ಟು ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಉಸಿರನ್ನ ಬಿಡಿ. ಇನ್ಹೇಲ್. ಉಸಿರನ್ನ ತಗೊಳ್ಳಿ.
ಉಸಿರನ್ನ ಬಿಡಿ. ಇನ್ಹೇಲ್. ಈಗ 3 ಬಾರಿ ಓಂಕಾರವನ್ನ ಹೇಳೋಣ. ಇನ್ಹೇಲ್, ಉಸಿರನ್ನ ತಗೊಂಡು ಉಸಿರನ್ನು ಬಿಡ್ತಾ ಓಂಕಾರವನ್ನ ಹೇಳೋಣ. ಓ ಆ ಓಂಕಾರದ ತರಂಗ ನಿಮ್ಮ ದೇಹದಲ್ಲಿ ಉಂಟಾಗಬೇಕು. ನೀವು ಕೂಡ ನಿಧಾನವಾಗಿ ಓಂಕಾರವನ್ನ ನನ್ನ ಜೊತೆನಲ್ಲೇ ಹೇಳಿ. ಓಂಕಾರದ ಅನುಭವ ನಿಮಗೆ ಆಗ್ಬೇಕು. ಓ ಓ ಮುಖದಲ್ಲಿ ಪ್ರಸನ್ನ ಭಾವತೆ ಇರಲಿ, ಮುಗುಳು ನಗೆ ಇರಲಿ, ಮಂದಹಾಸವಿರಲಿ. ಪೂರ್ಣ ಚಂದ್ರನಾಗೆ ನಿಮ್ಮ ಮುಖದಲ್ಲಿ ನಗು ತುಂಬಿರಲಿ. ಈಗ ಸಹಸ್ರ ಚಕ್ರದ ಮೂಲಕ ಅಂದ್ರೆ ನಿಮ್ಮ ನೆತ್ತಿಯ ಮೇಲೆ ಒಂದು ನೇರಳೆ ಬಣ್ಣದ ಲೈಟ್, ಬೆಳಕು, ಶಕ್ತಿ, ಯೂನಿವರ್ಸ್ನ ಅದ್ಭುತ ಶಕ್ತಿ ನಿಮ್ಮ ಸಹಸ್ರ ಚಕ್ರ ಅಂದ್ರೆ ತಲೆಯ ಮೇಲೆ, ನೆತ್ತಿಯ ಮೇಲಿಂದ ನಿಮ್ಮ ದೇಹದ ಒಳಗೆ ಆವರಿಸ್ಕೊಳ್ತಾ ಇದೆ. ಆ ಅನುಭವ ನಿಮಗೆ ಆಗ್ಬೇಕು. ನಿಧಾನವಾಗಿ ಬಂದು ನಿಮ್ಮ ಸಹಸ್ರ ಚಕ್ರದ ಮೂಲಕ ಒಂದು ನೇರಳೆ ಬಣ್ಣದ ಶಕ್ತಿ ನಿಮ್ಮನ್ನ ಸೇರ್ಕೊಳ್ತಾ ಇದೆ. ನಿಮ್ಮ ಮೈಯೆಲ್ಲ ಹಗೂರ ಆಗ್ತಾ ಇದೆ, ಲೈಟ್ ಫೀಲ್ ಆಗ್ತಾ ಇದೆ, ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ಶಕ್ತಿಯ ಅನುಭವ ನಿಮಗೆ ಆಗ್ತಾ ಇದೆ. ಒಂದು ವಿಶೇಷವಾದ ಶಕ್ತಿ ನಿಮ್ಮನ್ನ ಬಂದು ಸೇರ್ಕೊಂಡಿದೆ. ತುಂಬಾ ಲೈಟ್ ಆದ ಅನುಭವ ಆಗ್ತಾ ಇದೆ. ಮನಸ್ಸು ಕೂಡ ಹಗೂರವಾಗಿದೆ, ದೇಹ ಹಗೂರವಾಗಿದೆ. ಗಾಳಿಯಲ್ಲಿ ತೇಲಾಡುವಷ್ಟು ಮನಸ್ಸು ಹಗೂರವಾಗಿದೆ. ಈಗ ನಾವು ಗಾಳಿಯಲ್ಲಿ ಹೇಗೆ ತೇಲಾಡ್ತೇವೆ ಅಷ್ಟು ನಿಮ್ಮ ಮನಸ್ಸು ಹಗೂರವಾಗಿದೆ. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ತರದ ಭಯವಿಲ್ಲ, ಆತಂಕವಿಲ್ಲ. ಈಗ ನೀವು ಯೂನಿವರ್ಸ್ ಜೊತೆ, ವಿಶ್ವಶಕ್ತಿಯ ಜೊತೆ ಮಾತನಾಡಲು ತಯಾರಾಗಿದ್ದೀರಾ. ಯೂನಿವರ್ಸ್ ಜೊತೆ ನಿಮ್ಮ ಸಂವಾದ ಈಗ ಶುರುವಾಗ್ತಾ ಇದೆ. ಮನಸ್ಸು ಸಂತೋಷಭರಿತವಾಗಿದೆ, ಖುಷಿಯಾಗಿದೆ. ಈಗ ಯೂನಿವರ್ಸ್ ನಿಮ್ಗೆ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ಕಲ್ಪನೆ, ನೀವು ಯೂನಿವರ್ಸ್ನ ಹೇಗ್ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು. ಯೂನಿವರ್ಸ್, ನನಗೆ 100 ಕೋಟಿ ಬೇಕು, 5 ಕೋಟಿ ಬೇಕು, 10 ಕೋಟಿ ಬೇಕು ಅಲ್ಲ. ಯೂನಿವರ್ಸ್ ಹೇಗೆ ಕೇಳಬೇಕು ನೀವು ಅಂದ್ರೆ, ಯೂನಿವರ್ಸ್ ನೀನು ನನಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥ 100 ಕೋಟಿ ರೂಪಾಯಿಯನ್ನ ನಾನು ಹೇಗೆಲ್ಲ ಉಪಯೋಗಿಸ್ತಾ ಇದ್ದೀನಿ, ಯಾರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀನಿ, ಬೇಕು ಅಂತ ಕೇಳಬೇಡಿ, ನೀನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಂತ. ನನ್ನ ಹತ್ರ ಆಲ್ರೆಡಿ 5 ಕೋಟಿ ರೂಪಾಯಿ ಬಂದಿದೆ, 1 ಕೋಟಿ ರೂಪಾಯಿ ಬಂದಿದೆ. ಅದರಿಂದ ನಾನು ಮನೆಯನ್ನ ಕಟ್ಕೊಂಡಿದ್ದೇನೆ, ಬೈಕನ್ನ ತಗೊಂಡಿದ್ದೇನೆ, ಕಾರನ್ನ ತಗೊಂಡಿದ್ದೇನೆ, ಫಾರ್ಮ್ ಹೌಸ್ ಅನ್ನ ತಗೊಂಡಿದ್ದೇನೆ. ಫಾರ್ಮ್ ಹೌಸ್ ಹೇಗಿದೆ, ಮನೆ ಹೇಗಿದೆ, ಅದರ ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರಲಿ. ಹಾಗೆ ಮಕ್ಕಳನ್ನು ಒಂದು ಒಳ್ಳೆ ಸ್ಕೂಲಿಗೆ, ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸಿದ್ದೇನೆ.
100 ಕೋಟಿಯನ್ನ ನೀವು ಹೇಗೆಲ್ಲ ಉಪಯೋಗಿಸ್ತಾ ಇದ್ದೀರಾ, 1000 ಕೋಟಿಯಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ, ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಈಗಿನ ಜೀವನ 1000 ಕೋಟಿ ಬಂದಾಗ ನಿಮ್ಮ ಜೀವನ ಹೇಗಿರುತ್ತೆ, ಯಾವ ಲೈಫ್ ಸ್ಟೈಲ್ ಇರುತ್ತೆ, ನಿಮ್ಮ ಬಟ್ಟೆ ಹೇಗಿರುತ್ತೆ, ನಿಮ್ಮ ಹಾವ ಭಾವ ಹೇಗಿರುತ್ತೆ, ನೀವು ಜನರ ಜೊತೆ ಹೇಗೆ ಮಾತಾಡ್ತೀರಾ, ಯಾವ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತೀರಾ, ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ 100 ಕೋಟಿ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಖುಷಿಯಾಗಿರುತ್ತೆ, ಲಕ್ಸುರಿ ಆಗಿರುತ್ತೆ, ಒಳ್ಳೆ ಕಾರಲ್ಲಿ ಓಡಾಡ್ತೀರಿ. ಇದನ್ನೆಲ್ಲ ನೀವು ವಿಜುವಲೈಸೇಷನ್ ಅಂದ್ರೆ ನಿಮ್ಮ ಮುಂದೆ ಈ ಚಿತ್ರಣ ಬರಬೇಕು. ಕಲ್ಪನೆಯನ್ನು ಮಾಡಿಕೊಳ್ಳುವ ವ್ಯಕ್ತಿ ನಿಜ ಜೀವನದಲ್ಲಿ ಕೂಡ ಸಕ್ಸಸ್ ಆಗ್ತಾನೆ. ಹಾಗೆ ನೀವು ನಿಧಾನವಾಗಿ ನಿಮ್ಮ ಸೀಕ್ರೆಟ್ ಒಂದು ರೂಮ್ ಇದೆ. 5 ಕೋಟಿ 1000 ಕೋಟಿ 100 ಕೋಟಿನ ಇಡ್ಲಿಕ್ಕೆ ಜಾಗ ಕೂಡ ಬೇಕಲ್ವಾ? ನಿಮ್ಮ ಮನೆಯ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ನೀವು ಹಣವನ್ನ ಮಾತ್ರ ಇಡ್ತೀರಿ. ಹಣದ ಜೊತೆಯಲ್ಲಿ ಬೇರೆ ವಸ್ತುಗಳನ್ನ ಇಡಬೇಡಿ. ಹಣವಂದ್ರೆ ಒಂದು ಪ್ಯೂರ್ ಎನರ್ಜಿ, ಅದು ಪವಿತ್ರವಾದ ಶಕ್ತಿ. ಅದಕ್ಕೆ ಆದಂತ ಮಾನ ಸಮ್ಮಾನಗಳನ್ನ ನಾವು ಕೊಡಬೇಕು, ಅದಕ್ಕೆ ನಾವು ಅವಮಾನಗಳನ್ನ ಮಾಡಬಾರ್ದು. ಸೊ ಹಾಗಾಗಿ ಒಂದು ಸೀಕ್ರೆಟ್ ರೂಮ್ ಹೋಗ್ತಾ ಇದ್ದೀರಾ. ನಿಮ್ಮ ಮನೆಯ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಹಣ, ಒಡವೆ, ಎನರ್ಜಿ ಕೊಡುವಂತ ವಸ್ತು ಮಾತ್ರ ಇರುತ್ತೆ. ನೀವು ಲಾಕರ್ ಅನ್ನ ತೆಗೆದ್ರಿ, ರೂಮ್ ಒಳಗಡೆ ಹೋದ್ರಿ, ಎಲ್ಲ ಗರಿಗರಿಯಾದ ಕಲರ್ಫುಲ್ ನೋಟುಗಳು, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ತುಂಬಾ ಒಂದು ರೋ. ಲಾಕರ್ ಅನ್ನ ಓಪನ್ ಮಾಡಿದ್ರಿ. ನಾನು ಹೇಳೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಹಣ ನಿಮ್ಮ ಹತ್ರ ಇದೆ. ಬೀರುವನ್ನ ಓಪನ್ ಮಾಡಿದ್ರೆ, ಲಾಕರ್ ಅನ್ನ ಓಪನ್ ಮಾಡಿದ್ರೆ, ಮೇಲಿಂದ ಕೆಳಗೆ ಒಂದು ನಲ್ಲಿ ಫುಲ್ ಎಷ್ಟಿದೆ, ಕಲರ್ಫುಲ್ ಗರಿ ನೋಟ್ ಇದೆ. ಆ ನೋಟಿನ ಸ್ಮೆಲ್ ಅನ್ನ ಫೀಲ್ ಮಾಡಿ, ಆ ಹಣದ ಸ್ಮೆಲ್ ಅನ್ನ ಫೀಲ್ ಮಾಡಿ. ಆ ಕಲರ್ಫುಲ್ ಹಣ ನಿಮ್ಮ ಮುಂದೆ ಬರಬೇಕು. ವಾವ್, ಎಷ್ಟೊಂದಿದೆ, ಇದನ್ನ ಆದಷ್ಟು ನಾನು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ತೀನಿ. ಹಾಗೆ ಇನ್ನೊಂದು ಲಾಕರ್ ಅನ್ನ ಓಪನ್ ಮಾಡ್ತೀರಾ. ಅಲ್ಲಿ ಒಡವೆ, ವಸ್ತ್ರ, ವಜ್ರ ವೈಡೂರ್ಯಗಳು. ಬಾಗಿಲನ್ನ ತೆಗೆದ ಕೂಡಲೇ ಅದರ ಹೊಳಪು ನಿಮ್ಮ ಕಣ್ಣಿಗೆ ಹೊಡಿತಾ ಇದೆ, ಅದರ ಹೊಳಪು ನಿಮ್ಮ ಕಣ್ಣಿಗೆ ಹೊಡಿತಾ ಇದೆ. ಅದನ್ನ ನೋಡಿ ನಿಮ್ಮ ಮನಸ್ಸು, ನಾನು ಎಷ್ಟು ಸಮೃದ್ಧನಾಗಿದ್ದೇನೆ ಅಥವಾ ಸಮೃದ್ಧಳಾಗಿದ್ದೇನೆ, ನನ್ನ ಹತ್ತಿರ ಇಷ್ಟೊಂದು ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ತುಂಬಿ ತುಳುಕಾಡ್ತಾ ಇದೆ. ಇದನ್ನೆಲ್ಲ ಕೊಟ್ಟಂತ ಯೂನಿವರ್ಸ್ಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಮನಸ್ಸು ಖುಷಿಯಿಂದ ಕುಣಿತಾ ಇದೆ. ಇನ್ನೊಂದು ರಾವನ್ನ ಓಪನ್ ಮಾಡ್ತೀರಾ. ಅದರ ತುಂಬಾ ಚಿನ್ನದ ಬಿಸ್ಕೆಟ್ಸ್ ಇದೆ. ಏನಿದೆ? ಚಿನ್ನದ ಬಿಸ್ಕೆಟ್ಸ್. ಇದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡುವಾಗ ನಿಮ್ಮ ಬಾಡಿನಲ್ಲಿ ಒಂದು ಎನರ್ಜಿ ಪಾಸ್ ಆಗಬೇಕು. ಹಣ ಅಂದ ಕೂಡಲೇ ನಿಮಗೆ ಪಾಸಿಟಿವಿಟಿ ಬರಬೇಕು, ನೆಗೆಟಿವ್ ಥಿಂಕ್ ಬರಬಾರ್ದು. ಪಾಸಿಟಿವಿಟಿಯಲ್ಲಿ ನೀವು ಅದನ್ನ ಕಲ್ಪನೆ ಮಾಡ್ಕೋಬೇಕು. ಅದಕ್ಕೆ ನೀವು ಸ್ಪರ್ಶಿಸ್ಬೇಕು, ಸ್ಪಂದಿಸ್ಬೇಕು. ನನ್ನ ಹತ್ರ ಇದೆಲ್ಲ ಇದೆ ಅನ್ನೋ ಭಾವನೆ ನಿಮ್ಮಲ್ಲಿ ಬರಬೇಕು. ಆ ಭಾವನೆ ನಿಮ್ಗೆ ಬಂದಾಗ, ನನ್ನ ಹತ್ರ ಇದೆ ಅಂತ ನೀವು ಅಂದ್ಕೊಂಡಾಗ ಅಷ್ಟೇ ನಿಮ್ಗೆ ಅಬ್ಯಾಂಡೆನ್ಸ್ ಅಟ್ರಾಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ನನ್ನಷ್ಟು ಶ್ರೀಮಂತ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನ ಹತ್ರ ತುಂಬಾ ಹಣ ಇದೆ, ತುಂಬಾ ಒಡವೆ ಇದೆ, ಬೆಲೆ ಬಾಳುವಂತ ಆಭರಣಗಳಿದಾವೆ. ಇದನ್ನೆಲ್ಲ ಕೊಟ್ಟಂತ ಯೂನಿವರ್ಸ್ಗೆ ಧನ್ಯವಾದಗಳು. ಇದರ ಜೊತೆಯಲ್ಲೇ ನಾನು ಮಾನಸಿಕವಾಗಿ, ಆರ್ಥಿಕವಾಗಿ, ಶಾರೀರಿಕವಾಗಿ ನೆಮ್ಮದಿಯಾಗಿದ್ದೇನೆ. ಇದನ್ನೆಲ್ಲವನ್ನು ಅನುಭವಿಸುವಂತ, ಭೋಗಿಸುವಂತ ಶಕ್ತಿ ಕೂಡ ನನ್ನಲ್ಲಿದೆ. ನನಗೆ ಕಿಂಚಿತ್ತು ಎಳ್ಳಷ್ಟು ಅಹಂಕಾರವಿಲ್ಲ. ಹಣದ ಸುರಿಮಳೆ ಸುರಿತಾ ಇದ್ರು
ನಾನು ಅದನ್ನ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯ ಅಹಂಕಾರವಿಲ್ಲ. ನಾನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕ್ತಾ ಇದ್ದೇನೆ. ನನ್ನನ್ನು ನೋಡಿ ಸಾವಿರಾರು ಜನ ನನ್ನ ರೀತಿ ಬದುಕಬೇಕು ಎಂಬ ಹಂಬಲವನ್ನ ಇಟ್ಕೊಂಡಿದ್ದಾರೆ. ಅಂತ ಆದರ್ಶವಾದ ಜೀವನವನ್ನ ನಾನು ಬದುಕ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ ಹಣವು ನನ್ನ ನೆಚ್ಚಿನ ಗೆಳೆಯ ಅಥವಾ ಗೆಳತಿ. ಅದು ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ನಾನು ಒಂದು ಸಾರಿ ಕರೆದರೆ 1000 ಸಾರಿ ಬರುತ್ತೆ. ಒಂದು ಸಾರಿ ಕರೆದರೆ 1000 ಸಾರಿ ನನ್ನ ಹತ್ತಿರ ಬರುತ್ತೆ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಐ ಲವ್ ಮನಿ, ಮನಿ ಲವ್ಸ್ ಮೀ. ನಾನು ಹಣವನ್ನು ಪ್ರೀತಿಸುತ್ತೇನೆ. ಹಣ ನನ್ನನ್ನು ತುಂಬ 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 ಜಾಸ್ತಿ ಪ್ರೀತಿಸುತ್ತೆ. ನಾನಂದರೆ ಹಣಕ್ಕೆ ತುಂಬಾ ಇಷ್ಟ. ನಾನು ಎಲ್ಲೇ ಇದ್ರೂ ಹಣ ನನ್ನನ್ನ ಹುಡುಕಿ ಹುಡುಕಿ ನನ್ನ ಹತ್ತಿರ ಬರುತ್ತೆ. ದಶ ದಿಕ್ಕುಗಳಿಂದ ಹಣದ ಸುರಿಮಳೆ ಸುರಿತಾ ಇದೆ. ಮಳೆ ಹೇಗೆ ಸುರಿಯುತ್ತೆ ಹಾಗೆ ಹಣದ ಮಳೆ ಸುರಿತಾ ಇದೆ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಖುಷಿಯಾಗುತ್ತೆ, ನೆಮ್ಮದಿಯಿಂದ ಇರುತ್ತೆ. ಈಗ ನನಗೆ 1 ಲಕ್ಷ ಬೇಕು, ಬಟ್ ನನಗೆ 10 ಲಕ್ಷ ಸಿಕ್ಕಿದೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಇರಿ. ಇನ್ನು ನಿಮಗೆ ಹಣದ ಬಗ್ಗೆ ಯಾವುದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಹಣವನ್ನ ಹೇಗೆ ವೆಲ್ಕಮ್ ಮಾಡ್ಕೋಬೇಕು, ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಕೂಡ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಮುಂದಿನ 5 ನಿಮಿಷಗಳು ಮೌನವಾಗಿರುತ್ತೆ. ನಿಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡ್ದೇನೆ ಆರಾಮಾಗಿ ಶಾಂತವಾಗಿ ಬರೀ ಹಣದ ಬಗ್ಗೆನೇ ಯೋಚನೆ ಮಾಡಿ. ಬೇರೆ ಯಾವ ವಿಷಯವನ್ನು ಯೋಚನೆ ಮಾಡಬೇಡಿ. ಯಾಕಂದ್ರೆ ಹಣ ಅನ್ನುವುದು ಒಂದು ಪವರ್ಫುಲ್ ಎನರ್ಜಿ. ಅದು ಯಾರ ಹತ್ರ ಇದೆ ಅವರಿಗೆ ಕೂಡ ತುಂಬಾ ಪವರ್ ಇರುತ್ತೆ. ಸೊ ಹಾಗಾಗಿ ಆ ಪವರ್ಫುಲ್ ವ್ಯಕ್ತಿ ನೀವಾಗಿದ್ದೀರಾ ಅಂತ ನಿಮ್ಮದೇ ಶೈಲಿಯಲ್ಲಿ ನೀವು ಇಮ್ಯಾಜಿನ್ ಅನ್ನ ಮಾಡ್ಕೊಳ್ಳಿ. ಮುಂದಿನ 5 ನಿಮಿಷಗಳು ಮೌನವಾಗಿರುತ್ತೆ. ಹಣ ಬಿಟ್ಟು ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡಬೇಡಿ. ಒಂದು ದೃಢ ಸಂಕಲ್ಪಕ್ಕೆ ಬನ್ನಿ. ದೃಢ ನಿರ್ಧಾರವನ್ನ ಮಾಡಿ. ನಿಮ್ಮ ಬಳಿ ತುಂಬಾ ಹಣ ಇದೆ, ಬೇಕಾದವರಿಗೆಲ್ಲ ಸಹಾಯ ಮಾಡುವಷ್ಟು ಹಣ ಇದೆ, ಯಾವುದೇ ರೀತಿಯ ಸಾಲವಿಲ್ಲ, ಎಲ್ಲವನ್ನು ತೀರಿಸಿದ್ದೇನೆ, ನನ್ನಿಂದ ಲೋಕ ಕಲ್ಯಾಣಕ್ಕೆ ಏನು ಬೇಕೋ ಅದು ಸಹಾಯವನ್ನ ಮಾಡ್ತಾ ಇದ್ದೇನೆ. ನಿಮ್ಮನ್ನ ನೀವು ಒಂದು ಆದರ್ಶ ವ್ಯಕ್ತಿಯನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಬರಲಿ, ದೃಢವಾದ ನಂಬಿಕೆ ಬರಲಿ. ಎಲ್ಲವನ್ನು ನಾನು ಮಾಡಬಲ್ಲೆ, ಜಯಿಸಬಲ್ಲೆ, ಜಯಿಸಿ ಗೆಲ್ಲಬಲ್ಲೆ ಅನ್ನುವ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಲಿ. ಎಂಥದ್ದೇ ಸಮಯದಲ್ಲೂ ನಾನು ನನ್ನ ಮನಸ್ಥಿತಿಯನ್ನ ಚೆನ್ನಾಗಿ ಇಟ್ಕೋತೇನೆ. ಇಷ್ಟು ಹಣವನ್ನ ನಾನು ತುಂಬಾ ಈಸಿಯಾಗಿ ಆಟ ಆಡ್ತಾ, ಓಡಾಡ್ತಾ, ಮಾತಾಡ್ತಾ ಸಂಪಾದನೆ ಮಾಡಿದ್ದೇನೆ. ಕಷ್ಟಪಟ್ಟಿಲ್ಲ, ಇಷ್ಟಪಟ್ಟು ನಾನು ಇಷ್ಟು ಹಣವನ್ನ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಇಷ್ಟು ಹಣವನ್ನ ಕೊಟ್ಟಿದ್ದಕ್ಕೆ, ಇಂಥ ಒಂದು ಅದ್ಭುತವಾದ ಜೀವನವನ್ನ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಕೃತಜ್ಞತಾ ಭಾವನೆಯಿಂದ ಹೇಳಿ. ಯೂನಿವರ್ಸ್ಗೆ ಅರ್ಥ ಆಗೋದು ಒಂದು ಗ್ರ್ಯಾಟಿಟ್ಯೂಡ್ ಭಾಷೆ ಒಂದೇ, ಮತ್ತೆ ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ. ನೀವು ಯಾವಾಗಲೂ ಮನಸ್ಸಲ್ಲಿ ಏನನ್ನ ಕೇಳ್ತಾ ಇರ್ತೀರೋ ಅದನ್ನಷ್ಟೇ ಯೂನಿವರ್ಸ್ಗೆ ಅರ್ಥ ಆಗುತ್ತೆ, ಅದಷ್ಟನ್ನೇ ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಮಾತಾಡಿ, ಪಾಸಿಟಿವಿಟಿನಲ್ಲಿ ಇರಿ, ಒಳ್ಳೆ ಒಳ್ಳೆ ವಸ್ತುಗಳನ್ನ ಕೇಳಿ. ನಿಮ್ಗೆ ಇನ್ನೂ ಅಮೂಲ್ಯವಾದ ವಸ್ತು ನಿಮ್ಮ ಜೀವನದಲ್ಲಿ ಏನಾದ್ರು ಬೇಕಾಗಿದ್ರೆ ಅದು ಆಲ್ರೆಡಿ ನನ್ನ ಹತ್ರ ಇದೆ. ಅದನ್ನ ನಾನು ಫೀಲ್ ಮಾಡ್ತಾ ಇದ್ದೇನೆ, ಅದನ್ನ ಅನುಭವಿಸ್ತಾ ಇದ್ದೇನೆ, ಅದರಿಂದ ನನಗೆ ಖುಷಿಯಾಗಿದೆ. ಅದಕ್ಕೆ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್ ಒಂದೇ ನಿಮ್ಮನ್ನ ಈಗ ಇರುವಂತ ಸಮಯದಿಂದ ಇನ್ನೊಂದು ಸಮಯಕ್ಕೆ ಚೇಂಜ್ ಮಾಡಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಪ್ರತಿಯೊಂದು ವಿಷಯಕ್ಕೂ ನೀವು ಥ್ಯಾಂಕ್ ಯು ಹೇಳ್ತಾ ಬಂದ್ರೆ ನಿಮ್ಮ ಜೀವನ ತುಂಬಾ ಬೇಗ ಸರಳವಾಗಿ, ಕಷ್ಟ ಇಲ್ಲದೆ
ಬದಲಾಗುತ್ತೆ. ಸೊ ಹಾಗಾಗಿ ಇನ್ನು ನೀವು ಹಣದ ಗುಂಗಲ್ಲೇ ಇರಿ. ಇನ್ನು 1 ನಿಮಿಷ ನೀವು ಹಣದ ಗುಂಗಲ್ಲಿರಿ. ನನ್ನ ಹತ್ರ ತುಂಬ ಹಣ ಇದೆ, ನನಗೆ ಎಷ್ಟು ಬೇಕೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ, ನನಗೆ ದಿನನಿತ್ಯಕ್ಕೆ ಎಷ್ಟು ಬೇಕು ಅದಕ್ಕಿಂತ 100 ಪಟ್ಟು ಹಣ ನನ್ನ ಬಳಿ ಇದೆ ಅನ್ನುವ ಭಾವನೆಯಿಂದ, ತೃಪ್ತಿ ಭಾವನೆಯಿಂದ ಇರಿ. ತೃಪ್ತಿಯ ಭಾವನೆ ಬಿಟ್ಟು ಬೇರೆ ಏನು ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ಮನಸ್ಸು ತೃಪ್ತವಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈಗ ವಾಸ್ತವತೆಗೆ ಬನ್ನಿ. ನಿಧಾನವಾಗಿ ನಿಮ್ಮ ಗಮನವನ್ನ ಹಿಂದೆ ತನ್ನಿ. ಇಂಥ ಒಂದು ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು. ನಿಮಗೆ ನೆನಪಾದಾಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇರಿ. ನಿಮ್ಮ ಜೀವನ ಬೇಗ ಚೇಂಜ್ ಆಗುತ್ತೆ. ವಾಸ್ತವತೆಗೆ ಬಂದಿದ್ದೀರಾ. ಈಗ ನಿಮ್ಮ 2 ಕೈಗಳನ್ನ ನಿಧಾನವಾಗಿ ರಬ್ 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 ಮಾಡಿ ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ ನಿಮ್ಮ ಕಣ್ಣುಗಳಿಗೆ ಒತ್ತಿಕೊಳ್ಳಿ. ಅದೇ ರೀತಿ ಕೆನ್ನೆ, ಗಲ್ಲ, ಇಡೀ ನಿಮ್ಮ ಶರೀರವನ್ನ ತುಂಬ ಪ್ರೀತಿಯಿಂದ ಐ ಆಮ್ ಸ್ಟ್ರಾಂಗ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ. ನಿಮ್ಮನ್ನ ನೀವು ಪ್ರೀತಿಸಿ. ನಾನು ತುಂಬಾ ಗ್ರೇಟ್, ನಾನು ತುಂಬಾ ಚೆನ್ನಾಗಿದ್ದೇನೆ, ನಾನು ತುಂಬಾ ಖುಷಿಯಾಗಿದ್ದೇನೆ ಅನ್ನುವ ಭಾವನೆ ನಿಮ್ಮ ಮೇಲೆ ನಿಮಗೆ ಯಾವತ್ತೂ ಕೀಳಿರಿಮೆ ಬರಬಾರದು. ಆ ರೀತಿ ನಿಮ್ಮನ್ನ ನೀವು ಪ್ರೀತಿಸಿ, ಖುಷಿಯಾಗಿರಿ. ನಿಮ್ಮ ಇಡೀ ದೇಹವನ್ನ ಒಮ್ಮೆ ಸ್ಪರ್ಶ ಮಾಡ್ಕೊಳ್ಳಿ. ಕೈಯಿಂದ, ಭುಜದಿಂದ ಹೀಗೆ ಸ್ಪರ್ಶವನ್ನ ಮಾಡಿಕೊಂಡು ಮತ್ತೊಮ್ಮೆ ಕೈಯನ್ನ ರಬ್ ಮಾಡಿ, ಕಣ್ಣುಗಳನ್ನ ಬಿಡಬೇಡಿ. ಮತ್ತೊಮ್ಮೆ ಕೈಗಳನ್ನ ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ. ಆ ಬಿಸಿ ಶಾಖ ನಿಮ್ಮ ಮುಖಕ್ಕೆ ತಾಗಬೇಕು. ಈಗ 2 ಕೈಗಳನ್ನ ನಿಮ್ಮ ಮುಂದೆ ಇಟ್ಟು ನಿಮ್ಮ ಕಣ್ಣುಗಳನ್ನ ಮೃದುವಾಗಿ ನಿಧಾನವಾಗಿ ತೆರೆಯಿರಿ. ನಿಮ್ಮ ಕೈಗಳನ್ನ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳನ್ನ ನೋಡುತ್ತಾ ದೇವರ ದರ್ಶನವನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ಬಂದ್ರ ವಾಸ್ತವತೆಗೆ ಬಂದಿದ್ದೀರಾ? ಟೈಮ್ ಆಗ್ಲೇ 6 ಗಂಟೆ ಆಗ್ತಾ ಬಂತು. ನಿಮ್ಮ ಇಂದಿನ ದಿನ ಶುಭಕರವಾಗಿರಲಿ. ನೀರಿನ ಲೋಟವನ್ನ ಕೈಗಿಡ್ಕೊಳ್ಳಿ. ವಾಟರ್ ಥೆರಪಿಯನ್ನ ಮಾಡೋಣ. ನೀರಿನ ಚಿಕಿತ್ಸೆಯನ್ನ ಮಾಡೋಣ. ಎಡಗೈ ಕೆಳಗಿರಲಿ, ಲೋಟದ ಬುಡ ಎಡಗೈ ಮೇಲಿರಲಿ. ನಿಮ್ಮ ಬಲಗೈಯಿಂದ ಲೋಟವನ್ನ ಮುಚ್ಚಿ ಮೇಲೆ ಈ ತರ ನಾನು ಕಾಣಿಸ್ತಾ ಇದ್ರೆ ನೋಡಿ. ಈ ತರ ನಿಮ್ಗೆ ಏನೇನ್ ಬೇಕು ಎಲ್ಲ ನೀರಿಗೆ ಹೇಳಿ. ಸಿಕ್ಕಿದೆ ಆಲ್ರೆಡಿ ನನಗೆ ಅಂತ. ನನಗೇನು ಹೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಗಾಯತ್ರಿ ಮಂತ್ರವನ್ನಾದ್ರೂ ಹೇಳೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಮನಸ್ಸಿನಲ್ಲಿ, ದೇಹದಲ್ಲಿ ಇರುವಂತ ಕೆಟ್ಟ ಆಲೋಚನೆಗಳು, ರೋಗಗಳನ್ನು ನಿವಾರಣೆ ಮಾಡಿದ್ದೀಯ. ನನಗೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದೀಯ. ಹೊಸ ಕೆಲಸಗಳನ್ನು ನಂಬಿಕೆಯಿಂದ, ಶಕ್ತಿಯಿಂದ, ಒಳ್ಳೆ ಮನಸ್ಸಿನಿಂದ ಮಾಡುವಂತ ಅವಕಾಶವನ್ನು ಕೊಟ್ಟಿದ್ದೀಯ. ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆ. ನನ್ನೊಳಗಿರುವ ಪ್ರಾಣ ಶಕ್ತಿಯನ್ನು ಉಳಿಸಿದ್ದೀಯ. ನನಗೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದೀಯ.
ನಿನಗೆ ಅನಂತ ಅನಂತ ಧನ್ಯವಾದಗಳು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. I am handsome, I am handsome, I am handsome. I am beauty, I am beauty, I am beauty. I am beauty. I am healthy, I am healthy, I am healthy. I am wealthy, I am wealthy, I am wealthy. I am a successful person, I am a successful person, I am a successful person. ನಾನು ಯಶಸ್ಸಿನ ವ್ಯಕ್ತಿಯಾಗಿದ್ದೇನೆ ಹಾಗೂ ಎಲ್ಲ ಕೆಲಸಗಳನ್ನು ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿ ಮಾಡುವಂತ ಅವಕಾಶ ನೀನು ನನ್ನೊಳಗಡೆ ಹೋದ ಮೇಲೆ ಆಗಿದೆ. ಸೊ ಹಾಗಾಗಿ ನಿನಗೆ ಅನಂತ ಅನಂತ ಧನ್ಯವಾದಗಳು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 2 ಸೆಕೆಂಡ್ ನೀರನ್ನ ಇಟ್ಕೊಳ್ಳಿ. ನೀರಿಗೆ ಶಕ್ತಿಯನ್ನ ಕೊಡಿ, ಎನರ್ಜೈಸ್ ಮಾಡಿ. ಪಂಚಭೂತಗಳಲ್ಲಿ ಒಂದಾಗಿರುವಂತ ನೀರಿಗೆ ಅದ್ಭುತ ಶಕ್ತಿ ಇದೆ. ಧಾರಾಕಾರವಾಗಿ ನಿಲ್ಲದೆ ಮಳೆ ಸುರಿದ್ರೆ ಇಡೀ ದೇಶವನ್ನೇ ಕೊಚ್ಕೊಂಡು ಹೋಗುವಂತ ಶಕ್ತಿ ನೀರಿಗಿದೆ ಅಂದ್ಮೇಲೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿರುವಂತ ಸಮಸ್ಯೆಗಳನ್ನ ಕೊಚ್ಚಿ ಹಾಕಲ್ವಾ ಇದು? ಖಂಡಿತ ಹಾಗೆ ಆಗತ್ತೆ. ನಂಬಿಕೆ ನಿಮ್ಗಿರ್ಬೇಕಷ್ಟೇನೆ. ನಂಬಿಕೆನೇ ಜೀವನ. ಸೊ ಹಾಗಾಗಿ ನೀರನ್ನ ಎನರ್ಜೈಸ್ ಮಾಡಿದ್ದೀರಾ. ನೀರೀಗ ಎನರ್ಜಿ ಆಗಿದೆ. ಆರಾಮಾಗಿ ನೀರನ್ನ ಫೀಲ್ ಮಾಡಿ. ಇದನ್ನು ಕುಡಿಯುವಾಗ ನಿಮ್ಮ ದೇಹದಲ್ಲಿರುವಂತ ಯಾವುದೇ ಸಮಸ್ಯೆಗಳು ಇಲ್ಲ. ನೀರು ಕುಡಿದ್ಮೇಲೆ ಎಲ್ಲ ಒಟ್ಟೋಗಿದೆ. ನಾನು ತುಂಬಾ ಫ್ರೀ ಆಗಿದ್ದೇನೆ, ಹಗೂರ ಆಗಿದೆ, ಮನಸ್ಸು ಮತ್ತೆ ದೇಹ ಹಗೂರ ಆಗಿದೆ ಅನ್ನೋ ಭಾವನೆಯಿಂದ ನೀರನ್ನ ಕುಡಿಯಿರಿ. ಸೂಪರ್, ಥ್ಯಾಂಕ್ ಯು. ಎಲ್ಲರೂ ಕೂತು ನೀರು ಕುಡೀರಿ. ನೀರನ್ನ ಕುಡೀರಿ. ನೀರು ಟೇಸ್ಟ್ ಚೇಂಜ್ ಆಗಿದೆ ಅಲ್ವಾ? ಸಾಧ್ಯವಾದಷ್ಟು ನೀರಿಗೆ ಥ್ಯಾಂಕ್ ಯು ಹೇಳಿ ಕುಡೀರಿ ಯಾವಾಗ್ಲೂ. ನಿಮ್ಗೆ ಏನೇನ್ ಬೇಕು ಅದೆಲ್ಲ ಸಿಕ್ಕಿದೆ ನನಗೆ ಅಂತ ನೀರಿಗೆ ಹೇಳ್ತಾ ಇರಿ. ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಆಗಿದೆ. ನಮ್ಮ ದೇಹದಲ್ಲೂ ಕೂಡ ಪಂಚತತ್ವಗಳಿದಾವೆ. ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ ಮತ್ತೆ ಆಕಾಶ ತತ್ವ ನಮ್ಮ ದೇಹದಲ್ಲಿ ಇದೆ. ಸೊ ಹಾಗಾಗಿ ಅದರಲ್ಲಿ ಇದು ಕೂಡ ಒಂದು. ಈ ತತ್ವ ನಮ್ಮೊಳಗಡೆ ಹೋದಾಗ ತಣ್ಣನೆಯ ಭಾವನೆ ಮತ್ತೆ ನಮ್ಮ ದೇಹದಲ್ಲಿರುವಂತ ಕೆಟ್ಟ ಆಲೋಚನೆ, ಕೆಟ್ಟ ರೋಗಗಳು, ಕೆಟ್ಟ ಶಕ್ತಿಗಳು ಕೂಡ ಹೊಟ್ಟೋಗುತ್ತೆ. ಯಾವಾಗ್ಲೂ ನೀರನ್ನ ಎನರ್ಜೈಸ್ ಮಾಡಿ, ಅಂದ್ರೆ ನೀರನ್ನ ಶಕ್ತಿ ಮಾಡಿ ಕುಡಿಯಿರಿ. ಈ ತರ ನಿಮ್ಮ ಮನಸ್ಸಿನ ಒಳ್ಳೆ ಭಾವನೆಗಳನ್ನ ಹೇಳಿ ಹೇಳಿ ನೀವು ಕುಡಿಯೋದ್ರಿಂದ ಕ್ರಮೇಣ ನಿಮ್ಮ ಮನಸ್ಥಿತಿ ಚೆನ್ನಾಗಾಗುತ್ತೆ. ಡಿಸ್ಟರ್ಬ್ ಮೈಂಡ್ ಇರೋರು ಸ್ಟೇಬಲ್ ಮೈಂಡ್ಗೆ ಬರ್ತೀರಾ. ಬೇರೆ ಎಲ್ಲೂ ಇಲ್ಲ. ನಮಗ್ ನಾವೇ ಚಿಕಿತ್ಸಕರಾಗ್ಬೇಕು, ನಮಗ್ ನಾವೇ ಗುಣಪಡಿಸ್ಕೋಬೇಕು, ನಮ್ಮನ್ನು ನಾವೇ ಸರಿ ಮಾಡ್ಕೊಳ್ಬೇಕು. ಬದಲಾವಣೆಗೆ ನೀವ್ ಯಾವಾಗ ಸಿದ್ಧರಾಗ್ತೀರಾ, ಯೂನಿವರ್ಸ್ ನಿಮ್ ಜೊತೆ 10 ಹೆಜ್ಜೆ ಇಡುತ್ತೆ. ನೀವು 1 ಹೆಜ್ಜೆ ಇಟ್ರೆ ಯೂನಿವರ್ಸ್ ನಿಮ್ಗೆ 10 ಹೆಜ್ಜೆ ಇಡುವಂತ ಅವಕಾಶವನ್ನ ಮಾಡ್ಕೊಡುತ್ತೆ. ಬದಲಾವಣೆಗೆ ನೀವು ರೆಡಿ ಆಗ್ಬೇಕಷ್ಟೇ. ಆರ್ ಯು ರೆಡಿ? ರೆಡಿ. ಎಸ್. ನೀರ್ ಕುಡಿದ್ರಾ? ಹೇಗಿತ್ತು? ದುಡ್ಡಿನ ಪರಿಮಳ ಇನ್ನು ಬರ್ತಾ ಇದೆಯಾ ಮೂಗಿಗೆ? ಹೌದು. ಆ ದುಡ್ಡು ಎಣಿಸುವಂತ ಸೌಂಡು, ಗರಿ ಗರಿ ಸೌಂಡು ಎಣಿಸ್ತಾ ಇದ್ದೆ ನಿಂದು. ಎಣಿಸ್ತಾ ಇದ್ದೀರಾ? ಡೋಂಟ್ ಡಿಸ್ಟರ್ಬ್ ಮೀ ಮೇಡಮ್, ದುಡ್ಡು ಎಣಿಸ್ಬೇಕು. ಯಾರಿಗೆಲ್ಲ ಖುಷಿ ಕೊಡ್ತು ಇವತ್ತು ನಿಮ್ಮ ಹತ್ರ ಎಲ್ಲ ದುಡ್ಡು ನೋಡ್ಬಿಟ್ಟು? ನಂಗೆ ತುಂಬಾ ಖುಷಿ ಆಯ್ತು. ಹಾ, ಖುಷಿ ಆಯ್ತು ಮೇಡಮ್ ತುಂಬಾ. ಏನ್ ಯಾರಿಗೂ ಖುಷಿನೇ ಆಗಿಲ್ಲ ಅನ್ಸುತ್ತೆ. ಆ ಜೋಶ ಕಾಣಿಸ್ತಾ ಇಲ್ವಲ್ಲಪ್ಪ? ನಂಗೆ ಖುಷಿ ಆಯ್ತು ತುಂಬಾ. ಹೌದಾ? ವೆರಿ ಗುಡ್. ದಿನ ಹಾಗೆ ಎಣಿಸಿ, ನೀವು ಎಣಿಸ್ತಾ ಇರಿ, ಎಣಿಸ್ತಾ ಇರಿ. ಎಣಿಸಿ ಎಣಿಸಿ ಸಾಕಾಗ್ಬೇಕು. ಅಷ್ಟು ದುಡ್ಡು ಬಂದಿದೆ. ಬರುತ್ತೆ ಅಲ್ಲ? ಬಂದಿದೆ, ಆಲ್ರೆಡಿ ಬಂದಿದೆ. ಎಣಿಸಿ ಎಣಿಸಿ ಸಾಕಾಗ್ತಾ ಇದೆ. ಓಕೆ, ಈಗ ಮಯೂರ್ಮವನ್ನ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನ ಈಗ 7 ರಿಂದ 8 ಗಂಟೆವರೆಗೂ ವಿಂಡೋ ಚಾಟ್ ಓಪನ್ ಇರ್ತೀನಿ. ಅವಾಗ ತರಗತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಹಾಗೆ ಇವತ್ತು 10ನೇ ದಿವಸದ ತರಗತಿ ಆಗಿರೋದ್ರಿಂದ ಇವತ್ತು ಸಂಜೆ 8 ಗಂಟೆಗೆ ಸ್ವರ ವಿಜ್ಞಾನದ ವೆಬಿನಾರ್ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಇದ್ ಮಾಡಿ. ಮತ್ತೆ ಅದೇ ರೀತಿ ಚಕ್ರ ಸಾಧನೆಯ ಸಂಕಲ್ಪ ವರ್ಕ್ಶಾಪ್ 19 ಅಂತ 20 ಅಂತ ಹಾಕಿದ್ದೀನಿ. ಅವತ್ತು ಸೋಮವಾರ ಬರ್ತಾ ಇದೆ. ಇನ್ ಕೇಸ್ ಸೋಮವಾರ ಬೇಡ ಅಂದಾಗ 1 ದಿವಸ ಡೇಟ್ ಅನ್ನ ಚೇಂಜ್ ಮಾಡೋಣ, ಸಂಡೇ ಇಟ್ಕೊಳ್ಳೋಣ.
ನಾನು ಹಾಲ್ ಎಲ್ಲ ನೋಡ್ಬೇಕು. ಹಾಗಾಗಿ ಮಿನಿಮಮ್ 50 ಮೆಂಬರ್ಸ್ ಬರಬೇಕು ಆ ಕ್ಲಾಸಿಗೆ, ಇಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ, ನನಗೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ಒಬ್ರು ಬಂದ್ರೆ 3000 ಅಂತ ಪೇ ಇಟ್ಟಿದ್ದೀನಿ. ಇಬ್ರು ಕಪಲ್ಸ್ ಬಂದ್ರೆ ನಿಮ್ಮ ಜೊತೆನಲ್ಲಿ ನಿಮ್ಮ ಇವ್ರ ಪಾರ್ಟ್ನರ್ನ ಕರ್ಕೊಂಬಂದ್ರೆ 4000, ಇಬ್ಬರಿಗೆ 4000, ಒಬ್ರು ಬಂದ್ರೆ 3000 ಅಂತ ಇಟ್ಟಿದೀವಿ. ಈಗ ಕಪಲ್ಸ್ ಇಲ್ಲ ಅಂದ್ರೆ ನಮ್ಮ ಮನೆಯವ್ರಿಲ್ಲ ಅಂತಂದ್ರೆ ಅವರು ಅವರ ಮನೆಯವರ ಅಥವಾ ಅವರಿಗೆ ತುಂಬಾ ಇಷ್ಟವಾದ ಸ್ನೇಹಿತರನ್ನ ಕರ್ಕೊಂಬರ್ಬಹುದು, ಇಲ್ಲ ಅವರ ಮನೆಯವರನ್ನ, ಮಗಳನ್ನೋ ಮಗನನ್ನೋ ಅಥವಾ ಬೇರೆ ಯಾರನ್ನಾದ್ರೂ ಅವ್ರಿಗೆ ಯಾರು ಕಂಫರ್ಟಬಲ್ ಅನ್ನಿಸ್ತಾರೆ ಅವ್ರನ್ನ ಬೇಕಾದ್ರೆ ಕರ್ಕೊಂಬರ್ಬಹುದು. ಮೇಡಮ್ ನಾನು 4000 ಆದ್ರೆ ಇಬ್ರು ಬರ್ತಾ ಇದ್ವಿ, ಬಟ್ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಲ್ಲ ಅಥವಾ ನನ್ನ ಹೆಂಡತಿ ಇಲ್ಲ ಅನ್ನೋರು ಇನ್ನೊಬ್ರನ್ನ ಯಾರಾದ್ರೂ ಕರ್ಕೊಂಬರ್ಬೋದು, ಅವ್ರಿಗೂ ಕೂಡ 4000 ಇರುತ್ತೆ. ಒಟ್ನಲ್ಲಿ ನೀವು ಜೋಡಿ ಮೇಲೆ ಬಂದ್ರೆ ಒಬ್ಬೊಬ್ಬರಿಗೆ 1000 ಉಳಿಯುತ್ತೆ, ಒಬ್ಬರೇ ಸಿಂಗಲ್ ಆಗಿ ಬಂದ್ರೆ 1000 ಎಕ್ಸ್ಟ್ರಾ ಆಗತ್ತೆ. ಸೊ ಆದಷ್ಟು ನಾನು ಪೋಸ್ಟರ್ ಅನ್ನ ಈಗ ಹಾಕಿದ್ದೇನೆ ಈ ಗ್ರೂಪ್ ಅಲ್ಲಿ, ಇದನ್ನ ನೀವು ಸಾಧ್ಯವಾದಷ್ಟು ನಿಮ್ಮ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳಿ. ನಮ್ಗೆ ಎನ್ಕ್ವೈರೀಸ್ ಜಾಸ್ತಿ ಬರ್ಲಿ. 50 ಜನ ನಾವು ಆಫ್ಲೈನ್ ಕ್ಲಾಸ್ ಅನ್ನ ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಿಮ್ಮೆಲ್ಲರ ಅವಶ್ಯಕತೆ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು. ಸೊ ಹಾಗಾಗಿ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳಿ. ಅವ್ರು ಕಾಲ್ ಮಾಡಿ ನಮ್ಗೆ ಹೇಳಿದಾಗ ನಾವು ಅವ್ರಿಗೆ ಡೀಟೇಲ್ಸ್ ನ ನಾವೇ ಹೇಳ್ತೇವೆ. ಸೊ ಸ್ಟೇಟಸ್ ಅಲ್ಲಿ ಇಟ್ಕೊಂಡು ಇದ್ ಮಾಡಿ, ಓಕೆನಾ? ಹಾಗೆ ಇವತ್ತು ವೆಬಿನಾರ್ಗೆ ಕೂಡ ಹೊಸಬರನ್ನ ಅಟೆಂಡ್ ಮಾಡಿಸಿ, ನಿಮ್ಮ ಯಾರು ಪರಿಚಯದವ್ರು ಇರ್ತಾರೆ ಅವ್ರನ್ನ ವೆಬಿನಾರ್ಗೆ ಅಟೆಂಡ್ ಮಾಡಿಸಿ. ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ನೀವು ಚೆನ್ನಾಗಿದೆ, ಯಾರು ಆಲ್ರೆಡಿ ತಗೊಂಡು ಅನುಭವ ಆಗಿದೆ ನಿಮ್ಗೆ, ಅವರು ನೀವು ಪ್ರಮೋಟ್ ಮಾಡಬಹುದು. ಚೆನ್ನಾಗಿದೆ, ವೆಬಿನಾರ್ ಅಟೆಂಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಪೇ ಮಾಡಿಬಿಟ್ಟು ಡೈರೆಕ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಅಂತ ಕೂಡ ನೀವು ಸಜೆಸ್ಟ್ ಮಾಡಬಹುದು. ಈಗ ಮಯೂರ್ಮವನ್ನ ಮಾಡೋಣ. ಹೊಸದಾಗಿ ಬಂದಿರ್ತಾರೆ, ಇವತ್ತು ಯಾರು ಹೊಸಬ್ರು ಬಂದಿದ್ರೆ ಅವರಿಗೆ ಮಯೂರ್ಮ ಅಂದ್ರೆ ಏನು ಇಲ್ಲ, ಹಿಂಗೆ ಹಾರ್ಟ್ ಶೇಪ್ ಅನ್ನ ಮಾಡ್ಬೇಕು. ನಾನು ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀರಾ? ಓಕೆ ಮೇಡಮ್, ನೋಡಿ, ನಾಳೆಯಿಂದ ಕ್ಲಾಸ್ ಹೇಗೆ? ಮಾರ್ನಿಂಗ್ ಕ್ಲಾಸ್ ಇರುತ್ತಾ ನಾಳೆಯಿಂದನು? ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಹೊಸದಾಗಿ ಕೆಲವರು 2-3 ದಿವಸದಿಂದ ಬಂದಿದ್ದಾರೆ, ಅವ್ರದ್ದು 10 days ಆದ್ಮೇಲೆ ನಾನು ಪರ್ಸನಲ್ ಆಗಿ ಮಾತಾಡಿ ಪೇಮೆಂಟ್ ಹಾಕಿಸ್ಕೊತೀನಿ. ಯಥಾಸ್ಥಿತಿ ಕ್ಲಾಸ್ಗಳು ಇರುತ್ತೆ ಮೇಡಮ್. ಈ ಸಂಕಲ್ಪ ಸಿದ್ಧಿ ಕ್ಲಾಸನ್ನ ಯಾವುದೇ ವಿಷಯಕ್ಕೂ ಚೇಂಜ್ ಮಾಡೋದಿಲ್ಲ. ಬೇರೆ ಪೇಯ್ಡ್ ಕೋರ್ಸ್ಗಳು ಇದಾವಲ್ಲ ಅವನ್ ಮಾತ್ರ ನಾನು ಇದ್ ಮಾಡೋದು. ಇದನ್ನ ಕಂಟಿನ್ಯೂಸ್ ನಡೀತೆ, ಯಾಕಂದ್ರೆ ನೀವು ಸ್ವರ ವಿಜ್ಞಾನ ಕ್ಲಾಸ್ ತಗೊಂಡಿರೋ ಬ್ಯಾಚಿಗೆ ನಾನು ಕೊಡ್ಲೇಬೇಕಲ್ವಾ ಕ್ಲಾಸಸ್. ಹಾಗಾಗಿ ಏನು ನಿಂತೋಗಲ್ಲ, ಕ್ಲಾಸ್ ಪಟ್ಟಿಗೆ ಅದು ನಡೀತಾ ಇರುತ್ತೆ. ಸೊ ಈಗ ಹೊಸಬರಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ನಿಮ್ಮ ಕೈಯನ್ನ ಆರ್ಟ್ ಶೇಪ್ ಅಲ್ಲಿ ಮಾಡ್ಬೇಕು. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಹೃದಯವನ್ನ ಮಾಡಿ, ಮತ್ತೆ ಕೈಗಳನ್ನ ಈಗ ಉಲ್ಟಾ 8 ಮಲ್ಕೊಂಡಿರುವಂತ 8 ಅಂದ್ರೆ ಇನ್ಫಿನಿಟಿ. ನಮ್ಮ ಲೈಫ್ ಅಲ್ಲಿ ಎಲ್ಲವೂ ಕೊನೆಗೊಳ್ಳದೆ ಇರ್ಲಿ ಅಂದ್ರೆ ಪ್ರೀತಿ, ವಿಶ್ವಾಸ, ಹಣ, ಅಂತಸ್ತು, ಆಸ್ತಿ ಎಲ್ಲವೂ ನಿಲ್ಲಬಾರ್ದು, ಕಂಟಿನ್ಯೂಟಿ ಆಗಿ ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ಬೇಕು. ಎಲ್ಲ ಒಳ್ಳೆ ವಿಷಯಗಳು ನಮ್ಗೆ ಸಿಗ್ಬೇಕು ಅಂದ್ರೆ ಇನ್ಫಿನಿಟಿ. ಮತ್ತೆ ನಮ್ಮ ಕಡೆಯಿಂದ, ಸ್ಪೆಷಲಿ ನನ್ನ ಕಡೆಯಿಂದ ಅಂತ ನೀವು ಕೂಡ ಹಾಗೆ ಹೇಳ್ಬೇಕು, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ ಅಂತ ನೀವು ಒಂದು ಬ್ಲೆಸ್ಸಿಂಗ್ ಅಥವಾ ಒಂದು ವಿಶ್ ಅನ್ನ ಕೊಡುವಂಥದ್ದು. ಬೆಳಿಗ್ಗೆ ನೀವು ಒಳ್ಳೆ ವಿಷಯದಿಂದ ನಿಮ್ಮ ದಿನವನ್ನ ಶುರು ಮಾಡ್ಬೇಕು ಅನ್ನೋ ಕಾರಣ ಇದು. ಮಯೂರ್ಮ ಅಂದ್ರೆ ಅರ್ಥ ಅದು, ನನ್ನ ಕಡೆಯಿಂದ ಜೀವರಾಶಿಗಳಿಗೆ ಪ್ರೀತಿಯ ನಮನ ಅಂತ. ಸರಿ, ಮಾಡೋಣವಾ? ಮಯೂರ್ಮ ಮಾಡಿ. ಈಗ ಯೂನಿವರ್ಸ್ಗೆ ಬಿಟ್ಬಿಡಿ ನಿಮ್ಮ ವಿಶಸ್ನ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಯೂನಿವರ್ಸ್ಗೆ ಬಿಡಿ. ಅದು ನಿಮ್ಗೆ 10 ಪಟ್ಟು ವಾಪಸ್ ಬರುತ್ತೆ. ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಮರಗಿಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯ ನಮನ ಅಥವಾ ಒಳ್ಳೇದಾಗ್ಲಿ. 3 ಬಾರಿ ಮಾಡಿ, 3 ಬಾರಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅದ್ಭುತವಾದ ಸಮಯವನ್ನ ನನಗೆ ಕೊಟ್ಟಿದ್ದಕ್ಕೆ. ನಿಮ್ಮ ಇವತ್ತಿನ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂತ ಎಲ್ಲ ಕೆಲಸಗಳು ಸರಾಗವಾಗಿ ನಡೆದಿದೆ. ನಿಮ್ಮ ಕಡೆಯಿಂದ ನಾನು ಮಾಡುವಂತ ಒಳ್ಳೆ ಕೆಲಸಗಳಿಗೆ ತಥಾಸ್ತು ಕೇಳ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡುವಂತ ಎಲ್ಲ ಕೆಲಸಗಳು ಅದ್ಭುತವಾಗಿ ನಡೆದಿದೆ. ತಥಾಸ್ತು. ಎಲ್ಲರೂ ತಥಾಸ್ತು ಹಾಕಿ, ಎಲ್ಲರಿಗೂ ಒಬ್ಬರಿಗೊಬ್ರು ತಥಾಸ್ತು ಮಾಡಿ. ತಥಾಸ್ತು. ಎಲ್ಲರಿಗೂ ತಥಾಸ್ತು. ತಥಾಸ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹ್ಯಾಪಿ ಡೇ. ಎಲ್ರಿಗೂ ತಥಾಸ್ತು. ತಥಾಸ್ತು. ಗ್ರೇಟ್ ಡೇ. ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಇವತ್ತಿನ ನಿಮ್ಮ ದಿನ ಅತ್ಯಂತ ಶುಭಕರವಾಗಿರಲಿ. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್. ಸೆಷನ್ ಅನ್ನ ಎಂಡ್ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನ 7 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇಟ್ಟಿರ್ತೀನಿ.
ಅವಾಗ ಹಾಕಿ. ಓಕೆನಾ? ಬಾಯ್, ಟೇಕ್ ಕೇರ್, ಎಲ್ಲರೂ ಹುಷಾರಾಗಿರಿ.